ಸ್ಕ್ರೀನ್ ಕಾಣಿಸ್ತೈತೆ ಎಲ್ಲರಿಗೂ? ಹಲೋ, ಯಾರಾದ್ರೂ ಮೆಸೇಜ್ ಮಾಡಿ. ಸರ್ SS 28/5/1967 ನೇಮ್ ಅಂತ ಹಾಕಿದ್ರೆ ನಿಮ್ ನೇಮ್ ಇರ್ಬೇಕು ಸರ್. ನೇಮ್ ಇದ್ರೆ ನಾವು ತಗೊಳೋದಕ್ಕೆ ಬರೋದು, ಆಯ್ತಾ? ಸರಿ ನೋಡಿ. ಓಕೆ, ನೋಡಿ ಫಸ್ಟ್ದು ನೇಮ್ ಅಂತಾನೆ ನೋಡೋಣ. ಫಸ್ಟ್ ನಾವು ತಗೊಂತಾ ಇರೋದು ನೇಮ್ಗೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 15/6/1976. ಸರ್ ಕರೆಕ್ಟ್ ಆಯ್ತಾ? ನೇಮ್ ಅವ್ರು ಬರೀತಾ ಇರೋಂಥ ನೇಮ್ ಬಂದ್ಬಿಟ್ಟು ಸತೀಶ್ ಕುಮಾರ್ BC. ಸರ್ ಸತೀಶ್ ಸರ್ ಎಲ್ಲಿದ್ರು ಹ್ಯಾಂಡ್ ರೈಸ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ತೀನಿ. ಸರ್ ಅನ್ಮ್ಯೂಟ್ ಮಾಡ್ಕೊಡಿ. ಸರ್ ಬರೆದಿರೋದು ಕರೆಕ್ಟ್ ಐತೆ ಸರ್? ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ ಸರ್. ಒಂದ್ ನಿಮಿಷ ಸರ್ ಹಂಗೆ ಇರಿ. ನೋಡಿ ಸರ್, ನಿಮ್ದು ಬರ್ತ್ ನಂಬರ್ ಬಂದ್ಬಿಟ್ಟು 6. ಡೆಸ್ಟಿನಿ ಬಂದು ಎಷ್ಟು ಬರುತ್ತೆ ಸರ್? 8 ಬರುತ್ತೆ ಸರ್. 6 and 8. ಒಂದೇ ಒಂದು ಸೆಕೆಂಡ್.
ಮಾತಾಡ್ಸ್ಬೇಕಾಯ್ತು. ನೋಡಿ ಸತೀಶ್ ಸರ್ದೇ ಅಂತಾನೆ ನೇಮ್. ಓಕೆ ಸರ್, ಸಾರಿ. ನೋಡಿ ಈ ನೇಮ್ ಅಲ್ಲಿ ಇವ್ರಿಗೆ ತುಂಬಾನೇ ಟ್ರಾವೆಲ್ ಕೂಡ ಅಂತಾನೆ ಹೇಳುತ್ತೆ. ಟ್ರಾವೆಲಿಂಗ್ ಅಲ್ಲೂ ಕೂಡ ಅಂತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅಂದ್ರೆ ಓಡಾಡೋದು ಕೂಡ ಅಂತಾನೆ ಈ ಒಂದು ನೇಮ್ ಅಲ್ಲಿ ಅಂತಾನೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅದು ಕೂಡ ಈ ಒಂದು ನೇಮ್ ಅಲ್ಲಿ ಅಂತಾನೆ ನಾವು ಹೇಳ್ಬೋದು. ಇದಾದ್ಮೇಲೆ ಟ್ರಾವೆಲ್ ಅಷ್ಟೇ ಅಲ್ಲ, ಈ ಒಂದು ನೇಮ್ ಏನ್ ಹೇಳುತ್ತೆ ಅಂದ್ರೆ ಹೈಯರ್ ಎಜುಕೇಶನ್ ಕೂಡ ಅಂತಾನೆ ಕೊಡೋದಕ್ಕೂ ಕೂಡ ಅಂತಾನೆ ಚೆನ್ನಾಗಿರೋ ಹೈಯರ್ ಎಜುಕೇಶನ್ ಕೂಡ ಅಂತಾನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಬಟ್ ಆಲ್ವೇಸ್ ಅಂತಾನೆ ತುಂಬಾ ಅಂತಾನೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈ ಒಂದು ಸಾಲ ಅನ್ನೋದು ಅಂತಾನೆ ಒಂದಾದ್ಮೇಲೆ ಒಂದೇ ಅಂತಾನೆ ಬರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅದನ್ನು ಕೂಡ ಈ ಒಂದು ನೇಮ್ ಇಂದ ನಾವು ತಿಳಿಸ್ಕೊಡ್ಬೋದು. ನೆಕ್ಸ್ಟ್ ಇದೇ ಒಂದು ನೇಮ್ ಇಂದ ನಾವು ಬೇರೆ ಏನ್ ಹೇಳ್ಬೋದು ಅಂತಂದ್ರೆ ಇವರು ಕೆಲವೊಂದು ಅಂತಾನೆ ಥಿಂಗ್ಸ್ ಅಂತಾನೆ ಕಲಿಯೋದ್ರಲ್ಲಿ ತುಂಬಾನೇ ಆಸಕ್ತಿ ವಹಿಸ್ತಾರೆ. ಕೆಲವೊಂದು ಅಂತಾನೆ ರಿಸರ್ಚ್ ಫೀಲ್ಡ್ ಅಲ್ಲಿ ಅಥವಾ ವಿಸ್ಡಮ್ ಅಂತಾನೆ ಗೇನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಅಂತಾನೆ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಆಯ್ತಾ? ಇದಾದ್ಮೇಲೆ ಸತೀಶ್ ಸರ್ ಲೈನ್ ಅಲ್ಲಿ ಇದ್ದೀರಾ? ಇದೆಲ್ಲ ಆಯ್ತಾ ನಿಮ್ ಜೀವನದಲ್ಲಿ? ತುಂಬಾನೇ ಅಂತಾನೆ ಕಷ್ಟಪಟ್ಟು ಜೀವನ ಅಂತಾನೆ ತುಂಬಾನೇ ಅಂತಾನೆ ಸ್ಟ್ರಗಲ್ ಅಂತಾನೆ ಜೀವನ ಇವ್ರದಾಗಿರುತ್ತೆ. ಅದನ್ನು ಕೂಡ ನಾವು ಇಲ್ಲಿ ಹೇಳ್ಬೋದು. ಇದಾದ್ಮೇಲೆ ಇವ್ರಿಗೂ ಮ್ಯಾರೇಜ್ ಅಂತ ಬಂದಾಗ ಸ್ವಲ್ಪ ಅಂತಾನೆ ಮ್ಯಾರೇಜ್ ಅಂತಾನೆ ಡಿಲೇನು ಕೂಡ ಅಂತಾನೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸತೀಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇದಿಷ್ಟು ನಿಮ್ ಜೀವನದಲ್ಲಿ ಇರುತ್ತೆ ಸರ್, ನಿಮ್ ನೇಮ್ ಇಂದ. ಕರೆಕ್ಟ್ ಇದೆ ಸರ್ ಎಲ್ಲ. ಇದಕ್ಕೆ ರೆಮಿಡಿ ಬಂದ್ಬಿಟ್ಟು ಅಂತಾನೆ ಇಷ್ಟೆಲ್ಲ ಇರ್ಬೇಕಂತಂದ್ರೆ ಇದಕ್ಕೆ ರೆಮಿಡಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದೆಲ್ಲ ಅಂತಾನೆ ಚೆನ್ನಾಗಿರುವಂತದ್ದು ನೋಡಿ. ಫಸ್ಟ್ ಅಂತಾನೆ ಎಸ್ ಇಂದ ಆಟೋಮೆಟಿಕಲಿ ನೇಮ್ ಅಂತಾನೆ ಬಂದ್ಬಿಟ್ಟೈತೆ, ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಎಸ್ ಇಂದ ಅಂತಾನೆ ಚೇಂಜ್ ಮಾಡ್ಬೇಕಾ ಅಥವಾ ಮಾಡಬಾರ್ದು ಅನ್ನೋದು ನಾವು ನಕ್ಷತ್ರ ಅಂತ ನೋಡ್ಕೋಬೇಕು. ನಕ್ಷತ್ರ ನೋಡ್ಕೊಂಡು ನಕ್ಷತ್ರ ಜೊತೆಗೆ ಈ ಒಂದು ಮೂಲಾಂಕ ಮತ್ತೆ ಭಾಗ್ಯಾಂಕ ಏನೈತೆ ಇದಕ್ಕೆ ನೋಡ್ಕೊಂಡು ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಎಸ್ ಅಂತಾನೆ ಚೇಂಜ್ ಮಾಡ್ಬೇಕಾ ಬೇಡ ಅಂತ ನೋಡ್ಬೇಕಾಗುತ್ತೆ. ಇಫ್ ಅದೆಲ್ಲರೂ ಕೂಡ ಸೇಮ್ ಬಂತಂದ್ರೆ ಆ ಎಸ್ ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಎಸ್ ಇಂದ ಬಂದ್ರೆ ಅಂತಾನೆ ಟೀಚಿಂಗ್ ಲೈನ್ ಅಲ್ಲಿ ಇವ್ರಿಗೆ ಕೆರಿಯರ್ ಅಂತಾನೆ ಚೆನ್ನಾಗಿರುತ್ತೆ, ಅಥವಾ ಇವ್ರಿಗೆ ಕೌನ್ಸಿಲಿಂಗ್ ಅಂತಾನೆ ಫೀಲ್ಡ್ ಅಲ್ಲಿ ಅಂತಾನೆ ಚೆನ್ನಾಗಿರುತ್ತೆ. ಅವಾಗ ನಾವು ಏನ್ ಮಾಡ್ಬೇಕಂತಂದ್ರೆ ಇವ್ರಿಗೆ ಟೀಚಿಂಗ್ ಫೀಲ್ಡ್ ಅಲ್ಲೇ ಇದ್ರೆ ಅಥವಾ ಕೌನ್ಸಿಲಿಂಗ್ ಇದ್ರಲ್ಲೇ ಇದ್ರೆ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಎಸ್ ನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಎಸ್ ಅಂತಾನೆ ಆಸ್ ಇಟ್ ಈಸ್ ಅಂತಾನೆ ಇಡ್ಬೋದು. ಎಸ್ ಅಂತಾನೆ ಚೇಂಜ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಅದ್ರ ಜೊತೆಗೆ ತುಂಬಾನೇ ಅಂತಾನೆ ಕಷ್ಟಪಟ್ಟು ಅಂತಾನೆ ಜೀವನ ಮಾಡ್ತಾ ಇರ್ತಾರೆ. ಸ್ಟ್ರಗಲ್ಸ್ ಅಂತಾನೆ ಇರುತ್ತೆ. ಸ್ಟ್ರಗಲ್ಸ್ ಎಲ್ಲ ಇರೋದಕ್ಕೋಸ್ಕರ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಲೆಟರ್ಸ್ ಅಂತಾನೆ ಪ್ಲೇಸ್ಮೆಂಟ್ ಅಂತಾನೆ ಚೇಂಜ್ ಮಾಡ್ಬೇಕು. ಇವರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಎಸ್ ಆಗಿದ ತಕ್ಷಣ ಎ ಬಂದೈತೆ, ಎಸ್ ಆಗಿದ ತಕ್ಷಣ ಎ ಬಂದಿದ ತಕ್ಷಣ ಅದನ್ನ ನಾವು ಲೆಟರ್ ಅಂತಾನೆ ಪ್ಲೇಸ್ಮೆಂಟ್ ಅಂತಾನೆ ಚೇಂಜ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇವ್ರಿಗೆ ಯಾವಾಗಲೂ ಕೂಡ ಅಂತಾನೆ ಓವರ್ ಅಂತಾನೆ ಡೆಟ್ಸ್ ಇರುತ್ತೆ. ಅಂದ್ರೆ ಎಕ್ಸ್ಪೆನ್ಸಸ್ ಅಂತಾನೆ ತುಂಬಾ ಇರುತ್ತೆ, ಓವರ್ ಡೆಟ್ಸ್ ಇರುತ್ತೆ. ಆ ಓವರ್ ಡೆಟ್ಸ್ ಕೂಡ ಅಂತ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಆ ಓವರ್ ಡೆಟ್ ಕೂಡ ಅಂತ ನಾವು ಆ ಒಂದು ಪ್ಲೇಸ್ ಅಂತಾನೆ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಇದೇ ನೇಮ್ ಅಲ್ಲಿ ಇವರು ನೇಮ್ ಆಫ್ ಫೇಮ್ ಅಂತಾನೆ ಗಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಆಯ್ತಾ? ಇದಾದ್ಮೇಲೆ ಇದೇ ನೇಮ್ ಅಲ್ಲೇ ಒಂದು ನೇಮ್ ಇಂದಾನೆ ನಾವು ಅಂತಾನೆ ರೆಮಿಡಿ ಕೂಡ ಅಂತಾನೆ ಕೊಡಬಹುದು ಈ ಒಂದು ವೇದಿಕಲ್ಲಿ. ಆ ರೆಮಿಡಿ ಅಂತಾನೆ ಇವ್ರು ಮಾಡ್ಬೇಕಂತಂದ್ರೆ ರೆಮಿಡಿ ಬಂದ್ಬಿಟ್ಟು ಅಂತಾನೆ ಸೊಲ್ಯೂಷನ್ ಅಂತಾನೆ ಇವ್ರು ನೇಮ್ಗೆ ಅಂತಾನೆ ಸೊಲ್ಯೂಷನ್ ಬಂದ್ಬಿಟ್ಟು ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಇವರು ಮರ್ಕ್ಯುರಿಗೆ ಅಂತಾನೆ ರೆಮಿಡಿ ಮಾಡ್ಕೊಂಡ್ರೆ ಇವ್ರಿಗೆ ಆಟೋಮೆಟಿಕಲಿ ಅಂತಾನೆ ಬೆನಿಫಿಟ್ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಎಲ್ಲಾ ಕೂಡ ಅಂತಾನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸರ್ ನೀವು ಯಾವ ಫೀಲ್ಡ್ ಅಲ್ಲಿ ಸರ್ ಇರೋದು? ಟೀಚಿಂಗ್ ಫೀಲ್ಡ್ ಸರ್ ಇರೋದು. ಟೀಚಿಂಗ್ ಫೀಲ್ಡ್ ಆದ್ರೆ ಇದೇ ನೇಮ್ ಅಂತ ನಿಮ್ಗೆ ಚೆನ್ನಾಗಿ ಆಗುತ್ತೆ ಸರ್. ಬೇರೆದೇ ಅಂತಾನೆ ಪ್ರೊಫೆಷನ್ಗೆ ಬೇರೆದು ಇದಕ್ಕೆ ಹೋದ್ರೆ ಇದು ಆಗ್ಬರಲ್ಲ. ಅದೇ ರೀತಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗ ಚೆನ್ನಾಗೇ ಇತ್ತು. ಆಮೇಲೆ ಮತ್ತೆ ಬಿಸ್ನೆಸ್ ಫೀಲ್ಡ್ ಹೋಗಿದೆ, ಎಲ್ಲ ಕಂಪ್ಲೀಟ್ಲಿ ಇದಾಯ್ತು. ಮತ್ತೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗ ಚೆನ್ನಾಗಿದೆ. ಇದು ಮಾತ್ರ ನೀವ್ ಹೇಳಿದ್ದು ಏನ್ ಹೇಳಿದ್ರಲ್ಲ, ಇದು ಒಂದು ಲೋನ್ಸ್ ಇದ್ರದ್ದು ಎಕ್ಸಾಕ್ಟ್ ನೀವೇನು ಹೇಳಿದ್ರಿ ಒಂದು ಇದಾಯ್ತು ಅಂದ್ರೆ ಮತ್ತೆ ಒಂದು ಇದ್ದೇ ಇರುತ್ತೆ ಸರ್. ಆ ತರ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಸರ್. ಅದಕ್ಕೆ ನೀವು ಬಿಸ್ನೆಸ್ ಮಾಡ್ಬೇಕಂತ ಕೂಡ ಟೀಚಿಂಗ್ ಇದ್ರಲ್ಲೇನೆ ಅಂತಾನೆ ಬಿಸ್ನೆಸ್ ಮಾಡಿ ಸರ್. ಅವಾಗ ಅಂತ ನಿಮ್ಗೆ ಬೆನಿಫಿಟ್ ಬರುತ್ತೆ ಇದೇ ನೇಮ್ ಇಂದ ಆದ್ರೆ. ಆಯ್ತಾ? ಇಲ್ಲ ಬೇರೆ ಬಿಸ್ನೆಸ್ ಅಂತಾನೆ ಮಾಡ್ಬೇಕಂದ್ರೆ ಅವಾಗ ಫಸ್ಟ್ ಲೆಟರ್ ಅಂತಾನೆ ಚೇಂಜ್ ಮಾಡ್ಬೇಕು. ಫಸ್ಟ್ ಲೆಟರ್ ಅಂತಾನೆ ಚೇಂಜ್ ಮಾಡಿದ್ರೆ ನಿಮ್ಗೆ ಅದೆಲ್ಲಾನು ಕೂಡ ಸಿಗುತ್ತೆ. ಆಯ್ತಾ? ಬೇರೆ ಇಲ್ಲ, ಟೀಚಿಂಗ್ ಫೀಲ್ಡ್ ಅಲ್ಲೇ ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಕೊಡುತ್ತೆ ಸರ್. ಇದೇ ನೇಮೇ ಬೆನಿಫಿಟ್ ಕೊಡುತ್ತೆ.
ಅದು ಇದೊಂದು ಚೇಂಜ್ ಮಾಡಬೇಕು ಅಂದ್ರಲ್ಲ ಸರ್. ನಿಮ್ಗೆ ತಿಳಿಸ್ಕೊಡ್ತೇನೆ ಬಿಡಿ ಸರ್. ಸಪ್ರೇಟ್ಲಿ Yes. ಅಂತಾನೆ ನಂಗೆ ಮೆಸೇಜ್ ಮಾಡಿ ನಾನು ತಿಳಿಸ್ಕೊಡ್ತೇನೆ ನಿಮ್ಗೆ. Yes, ಇವಾಗ thank you. Thank you. ಯಾಕಂದ್ರೆ ಸಪ್ರೇಟ್ ಅಂತ ಏನಕ್ಕೆ ಕೇಳಿದೆ ಅಂತಂದ್ರೆ ಒಂದು ನೇಮ್ ಏತನೆ ಕರೆಕ್ಷನ್ ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 8 to 9 ಅವರ್ಸ್ ಅಂತಾನೆ ಬೇಕಾಗುತ್ತೆ. ಒಂದು ಅಷ್ಟು ಅವರ್ಸ್ ಅಂತ ನಾವು ಕುತ್ಕೊಂಡ್ರೆ ಮಾತ್ರನೇ ಅದು ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆ ನೇಮ್ ಏತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. Yes, ನೆಕ್ಸ್ಟ್ sir. ಓಕೆ ಸರ್. ನೆಕ್ಸ್ಟ್ ಆದರ್ಶ್ ಸರ ಇವ್ರದ್ದು ಮ್ಯಾರೇಜ್ ಅಂತ ತಗೊಂಡೋಣ. ನೋಡಿ ಮ್ಯಾರೇಜ್ ಅಂತಾನೆ ಸರ್ ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಮಾಡ್ತೀನಿ. ರಮೇಶ್ ಸರ್ ಇದ್ದೀರಾ? ಹಲೋ ಚಕ್ರಬಾವಿ ರಮೇಶ್ ಸರ್ ಇದ್ದೀರಾ? ಸರ್ ಹ್ಯಾಂಡ್ ರೈಸ್ ಎಲ್ಲಿದ್ದೀರಾ? ನಾನು ಅನ್ಮ್ಯೂಟ್ ಮಾಡ್ತೀನಿ ಯಾಕಂದ್ರೆ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್ 5 ಬರುತ್ತೆ ಸರ್. ಡೆಸ್ಟಿನಿ 5 ಬರುತ್ತೆ. ಓಕೆ ಸರ್. ಸರ್ ಕರೆಕ್ಟ್ ಆಯ್ತಾ? ಹಲೋ ರಮೇಶ್ ಸರ್.
ನೋಡಿ ಇವ್ರದ್ದು ಆದರ್ಶರ ಅಂತಂದ್ರೆ ಅಂದ್ರೆ ಒಂದಿಂದ ಅಂತಾನೆ ನೇಮ್ ಸ್ಟಾರ್ಟ್ ಆಗೈತೆ. 1 and 5 ಅಂತಾನೆ ಕಾಂಬಿನೇಷನ್, 1 and 5 ಕಾಂಬಿನೇಷನ್, 1 ಇಂದ ಅಂತ ನೇಮ್ ಸ್ಟಾರ್ಟ್ ಆಗೈತೆ. ಈ ನೇಮ್ ಅನಾಲಿಸಿಸ್ ನಾವು ಹೋಗ್ತಾ ಇಲ್ಲ, ಓನ್ಲಿ ನಮ್ಗೆ ಬೇಕಾದಂಥದ್ದು ಇವಾಗ ಮ್ಯಾರೇಜ್. ಮ್ಯಾರೇಜ್ ಅಂತ ಬಂದಾಗ ನೋಡಿ ಇವ್ರಿಗೆ ಸರ್ ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಂಗೆ ಇರಿ ಸರ್, ಮ್ಯೂಟ್ ಮಾಡಕ್ ಹೋಗ್ಬೇಡಿ. ನೋಡಿ ಈ ಡೇಟ್ ಆಫ್ ಬರ್ತ್ ಅಲ್ಲಿ ನಿಮ್ಗೆ ಬರೀ ಮ್ಯಾರೇಜ್ ಅಲ್ಲ ಸರ್ ಬೇಕಾದ್ರು. ಮ್ಯಾರೇಜ್ ಅಂತಾನೆ ಏನಕ್ಕೆ ಡಿಲೇ ಆಗ್ತೈತೆ ಅಥವಾ ಮ್ಯಾರೇಜ್ ಅಂತಾನೆ ಏನು ಡಿಲೇ ಅಂತ ಏನಿಲ್ಲ, ಬಟ್ ಮ್ಯಾರೇಜ್ ಅಂತಾನೆ ಯಾವ ರೀತಿ ಇರ್ಬೋದು ಅಂತ ನಾವೇಂತ ನೋಡ್ಬೇಕಾದ್ರೆ, ಮ್ಯಾರೇಜ್ಗೆ ಅಂತಾನೆ ನಾವು ಈ ಒಂದು ನ್ಯೂಮರಾಲಜಿ ನಲ್ಲಿ ಅಂತಾನೆ ಲಗ್ನ ಕುಂಡ್ಲಿ ಅನ್ನೋದು ಅಂತಾನೆ ಮಾಡ್ಕೊಂತೀವಿ. ಆ ಲಗ್ನ ಕುಂಡ್ಲಿ ಮುಖಾಂತರ ಮತ್ತೆ ಅದ್ರ ಜೊತೆಗೆ ವೇದಿಕ್ ಕುಂಡ್ಲಿನೂ ಕುಡಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ನಾವ್ ಏನ್ ಮಾಡ್ತೀವಿ, ಲೋಶೋ ಗ್ರಿಡ್ ಎಲ್ಲ ಕುಡಿ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಲೋಶೋ ಗ್ರಿಡ್ ಅಲ್ಲಿ ಅಂತ 951 ಕಂಪ್ಲೀಟ್ ಆಗೈತೆ. ಜೊತೆಗೆ ಈ ಒಂದು ಒಂದ್ ನಿಮಿಷ 951 ಕಂಪ್ಲೀಟ್ ಆಗೈತೆ. 80 ಅಂತಾನೆ ಬಂದೈತೆ. ಇರೋದು ಇಷ್ಟೇ ನಂಬರ್ಸ್ ಏನೆ ಆಯ್ತಾ. ಇದು ಬಿಟ್ಟು ಬೇರೆ ನಂಬರ್ಸ್ ಯಾವುದೂ ಇಲ್ಲ ಅಂತಂದ್ರೆ ನೋಡಿ, ಯಾವ ನಂಬರ್ಸ್ ಇಲ್ಲ ಅಂದಾಗ 2 ಇಲ್ಲ, 7 ಇಲ್ಲ, 6 ಇಲ್ಲ, 3 ಇಲ್ಲ, ಮತ್ತೆ 4 ಇಲ್ಲ. ಇವೆಲ್ಲನೂ ಕೂಡ ಅಂತ ಈ ನಂಬರ್ಸ್ ಇಲ್ಲ. ಈ ನಂಬರ್ಸ್ ಇಲ್ಲ ಅಂದಿದ ತಕ್ಷಣ ಯಾವುದೇ ಒಂದು ಲೋಶೋಗ್ರಿಡಿ ಅಂತ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ನಾವು ಮ್ಯಾರೇಜ್ಗೆ ಅಂತಾನೆ ನೋಡ್ಬೇಕಾಗಿರುವಂತದ್ದು ಯಾವುದು, ದಟ್ ಇಸ್ 2 7 6 ಅಂತಾನೆ ಮೇಜರ್ಲಿ ನೋಡ್ತೀವಿ. 2 7 6 ಅಂತ ನೋಡಿದಾಗ ಆ ನಂಬರ್ಸ್ ಇಲ್ಲ ಅಂದಿದ ತಕ್ಷಣ ಇವ್ರಿಗೆ ಮ್ಯಾರೇಜ್ ಅಂತಾನೆ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ ಅಲ್ಲಿಂದ ಅದು ಒಂದು ಅಂತಾನೆ ಕಾನ್ಸೆಪ್ಟ್ ಮುಖಾಂತರ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ಲಿ ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಾವು ನ್ಯೂಮರಾಲಜಿ ಅಂತಾನೆ ಲಗ್ನ ಕುಂಡ್ಲಿ ಅಂತಾನೆ ಮಾಡ್ಕೊಂಡ್ರೆ ಈ ಒಂದು ಲಗ್ನ ಕುಂಡ್ಲಿ ಮುಖಾಂತರ ನಾವು ವೆರಿ ಎಫೆಕ್ಟಿವ್ಲಿ ಅಥವಾ ವೆರಿ ಈಸಿಲಿ ನಾವು ಇದನ್ನ ಅನಾಲಿಸಿಸ್ ಮಾಡಬಹುದು. ನೋಡಿ ಇವ್ರಿಗೆ ಅಂತಾನೆ ಇವ್ರಿಗೆ ಅಂತಾನೆ ಲಗ್ನ ಕುಂಡ್ಲಿ ಅಂತಾನೆ ನೋಡ್ಕೊಂಡಾಗ ಇವ್ರದ್ರಲ್ಲಿ ಒಂದು ನಿಮಿಷ, ಲಗ್ನ ಕುಂಡ್ಲಿನಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ನ್ಯೂಮರಾಲಜಿ ಲಗ್ನ ಕುಂಡ್ಲಿನಲ್ಲಿ 9 ಹೌಸಸ್ ಅಂತಾನೆ ಬರುತ್ತೆ. 9 ಹೌಸಸ್ ಅಲ್ಲಿ ನಾವು ಅಂತಾನೆ ಇಂಪಾರ್ಟೆನ್ಸ್ ಕೊಡ್ಬೇಕಾದಂತದ್ದು 6 ಸೆಕೆಂಡ್ ಹೌಸ್ ಮತ್ತೆ ಥರ್ಡ್ ಹೌಸ್, 5th ಮತ್ತೆ 6th 9th ಹೌಸ್ ಅಂತಾನೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಇವ್ರು ಇದರಲ್ಲಿ ಇವ್ರಿಗೆ ಅಂತಾನೆ ಮೇಜರ್ಲಿ ಅಂತಾನೆ ಮ್ಯಾರೇಜ್ ಇವ್ರಿಗೆ ಎಂತವ್ರು ಅಂತಾನೆ ಬರ್ತಾರಂತಂದ್ರೆ ಮೇಜರ್ಲಿ ಅಂತಾನೆ ಇವರು ಮ್ಯಾರೇಜ್ ಲೈಫ್ ಅಲ್ಲಿ ಬರೋರು ತುಂಬಾನೇ ಅಂತಾನೆ ಸ್ಮೂತ್ ಆಗಿರ್ತಾರೆ, ಕೇರಿಂಗ್ ಅಂತಾನೆ ನೇಚರ್ ಇರ್ತಾರೆ, ತುಂಬಾನೇ ಅಂತಾನೆ ವೆರಿ ಹಾಸ್ಪಿಟಾಲಿಟಿ ಅಂತ ನೇಚರ್ ಇರೋರು ಅಂತಾನೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ನೆಕ್ಸ್ಟ್ ಮ್ಯಾರೇಜ್ಗೆ ಆ ರೀತಿ ಅಂತ ಒಂದು ತೊಂದರೆಗಳು ಮೇಜರ್ ಅಂತಾನೆ ಪ್ರಾಬ್ಲಮ್ಸ್ ಏನು ಇಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದು. ಓನ್ಲಿ ದ ಥಿಂಗ್ ಈಸ್ ಇವರು ಸ್ಯಾಟ್ರನ್ಗೆ ಅಂತಾನೆ ಸ್ವಲ್ಪ ಅಂತಾನೆ ರೆಮಿಡಿ ಮಾಡ್ಕೊಂಡ್ರೆ ಬಿಕಾಸ್ ಆಫ್ ದೀಸ್ ಅಂತಾನೆ ಇದು ಡಿಲೇ ಅನ್ನೋದು ಅಂತ ತೋರಿಸ್ತೈತೆ. ಬಿಕಾಸ್ ಥರ್ಡ್ ಹೌಸ್ ಅಲ್ಲಿ ಅಂತಾನೆ ಬಂದಾಗ ಸ್ಯಾಟ್ರನ್ ಅಂತಾನೆ ಪ್ರೆಸೆಂಟ್ ಐತೆ. ಥರ್ಡ್ ಹೌಸ್ ಅಲ್ಲಿ ಅಂತಾನೆ ಸ್ಯಾಟ್ರನ್ ಅಂತಾನೆ ಪ್ರೆಸೆಂಟ್ ಇದ್ದಾಗ ಈ ಒಂದು ಡಿಲೇ ಅನ್ನೋದು ಅಂತಾನೆ ತೋರಿಸುತ್ತೆ. ಇದು ಸ್ಪೆಸಿಫಿಕ್ ಆಗಿ ಅಂತಾನೆ ಇದ್ರ ಮುಖಾಂತರನೇ ಅಂತ ಹೇಳ್ಬಿಟ್ಟು ನಾವು ವೆರಿ ಈಸಿಲಿ ಅಂತಾನೆ ಈ ಒಂದು ಲಗ್ನ ಕುಂಡಲಿ ಮುಖಾಂತರ ನಾವು ಹೇಳ್ಬೋದು. ಅದಾದ್ಮೇಲೆ ಫಿಫ್ತ್ ಹೌಸ್ ಅಲ್ಲಿ ಅಷ್ಟೇನಾದ್ರಿಂದ ಇದು ಎಫೆಕ್ಟಿವ್ಲಿ ಅಂತಾನೆ ತೋರಿಸ್ತೈತೆ. ಇದು ವೆರಿ ಗುಡ್ ಅಂತಾನೆ ಮ್ಯಾರೇಜ್ ಬಾಂಡಿಂಗ್ ಅಂತಾನೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಈ ಒಂದು
ಇದು ಹೇಳುತ್ತೆ. ಇವ್ರಿಗೆ ಮ್ಯಾರೇಜ್ ಆದ್ಮೇಲೆ ಈ ಒಂದು ಬಿಸ್ನೆಸ್ ಸೆಕ್ಟರ್ ಅಲ್ಲೂ ಕೂಡ ಅಂತಾನೆ ತುಂಬಾ ಮುಂಚೂಣಿಯಲ್ಲಿ ಹೋಗ್ತಾರೆ ಅಂತ ಕೂಡ ಈ ಒಂದು ನೇಮಿ ಅಂತಾನೆ ಹೇಳುತ್ತೆ. ಆಯ್ತಾ ಸರ್. ಇವ್ರಿಗೆ ಹಲೋ ರಮೇಶ್ ಸರ್, ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ರಾ ಸರ್? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವ್ರಿಗೆ ಮ್ಯಾರೇಜ್ ಅಂತಾನೆ ಡಿಲೇ ಆಗ್ತಾ ಇರೋದು ಸ್ಯಾಟರ್ನ್ ಇನ್ಫ್ಲೂಯೆನ್ಸ್ ಇಂದ ಸರ್. ಮಿಕ್ಕಿದೆಲ್ಲನೂ ಕೂಡ ಅಂತಾನೆ ಸಪೋರ್ಟ್ ಮಾಡುತ್ತೆ. ಓನ್ಲಿ ಅಂತಾನೆ ಪ್ರಾಬ್ಲಮ್ ಬಂದ್ಬಿಟ್ಟು ಸ್ಯಾಟರ್ನ್. ಬಟ್ ಅಂತಾನೆ ಲಗ್ನ ಕುಂಡ್ಲಿನಲ್ಲಿ ಅದಾದ್ಮೇಲೆ ಲೋಷೋ ಗ್ರಿಡ್ ಅಲ್ಲಿ ಮತ್ತೆ ವೇದಿಕ್ ಕುಂಡ್ಲಿನಲ್ಲಿ ಸ್ಯಾಟರ್ನ್ ಅನ್ನೋದು ಪ್ರೆಸೆಂಟ್ ಐತೆ. ಸ್ಯಾಟರ್ನ್ ಪ್ರೆಸೆಂಟ್ ಇರೋದ್ರಿಂದ 50% ಮಾತ್ರ ಅಂತ ದೋಷ ಇರುತ್ತೆ. ಬಟ್ ಅಂತ ಅಂತಾನೆ ಬೇರೆ ತರ ಏನು ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಮಿಕ್ಕಿದೆಲ್ಲನೂ ಕೂಡ ಚೆನ್ನಾಗಿ ಇರುತ್ತೆ. ಯಾವಾಗ ಆಗ್ಬೋದು ಸರ್ ಹೇಳಕ್ಕಾಗ? ಅದು ದಶಾ ಅಂತರ್ದಶೆ ಎಲ್ಲ ನೋಡ್ಬೇಕು ಸರ್. ದಶಾ ಅಂತರ್ದಶೆ ಅಂತ ನೋಡ್ಬೇಕಂತಂದ್ರೆ ಫಸ್ಟ್ ನೋಡಿ ಈ ಪಕ್ಕದಲ್ಲಿ ಹಾಕಿದ್ರಲ್ಲ ಗ್ರಿಡ್ ಸರ್, ಯಾವ ಸರ್ 892 ಅಂತೆಲ್ಲ? ಅದು ಲಗ್ನ ಕುಂಡ್ಲಿ ಸರ್. ನ್ಯೂಮರಾಲಜಿ ಲಗ್ನ ಕುಂಡ್ಲಿ. ಅದು ಸಪರೇಟ್ ಅಂತಾನೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ಬೇಕು. ಅದು ನಾನು ಸಪರೇಟ್ ಮಾಡ್ಕೊಂಡಿಲ್ಲ, ಬರ್ದಿಲ್ಲ ಅದು. ಓಕೆ ಓಕೆ ರೈಟ್. ಈ ತಿಂಗಳಲ್ಲಿ ಯಾವ್ದಾದ್ರು ಬಂದಿರೋದು ನೋಡಿ ಸರ್. ಈ ತಿಂಗಳಲ್ಲಿ ಬಂದಿರೋದೇ ಅಂತಾನೆ ಮ್ಯಾಕ್ಸಿಮಮ್ ಸೆಟ್ ಆಗುತ್ತೆ. ಬಂದಿದೆ ಸರ್, ಬಂದಿದೆ. ನೋಡ್ತಾ ಇದೀವಿ, ಇನ್ನ ಡಿಸಿಷನ್ ತಗೊಂಡಿಲ್ಲ. ಈ ತಿಂಗಳಲ್ಲಿ ಬಂದಿರೋದೇ ಅಂತಾನೆ ಆಗುತ್ತೆ. ಆಯ್ತಾ. ನೆಕ್ಸ್ಟ್ ಆಗೋದು ಯಾವಾಗ ಆಗುತ್ತೆ ಅಂತಂದ್ರೆ ಇನ್ನೇನು ಈ ತಿಂಗಳಲ್ಲಿ ನೀವು ಡಿಸಿಷನ್ ತಗೊಂಡು ಅಂತಾನೆ ಫೈನಲೈಸ್ ಮಾಡಿದ್ರೆ ಇಟ್ ಮೇ ಬಿ ಆಗಸ್ಟ್ ಅಲ್ಲಿ ಆಗುತ್ತೆ ಸರ್. ಆಗಸ್ಟ್ ಅಲ್ಲಿ ಆಗುತ್ತೆ ಸರ್. ಅದೇ ಡೇಟ್ ಆಫ್ ಬರ್ತ್ ಬಂದಿರೋದು ಒಂದು ಹುಡುಗಿದು 4 ಬರುತ್ತೆ ನಂಬರು. 4 ಡೇಟ್ ಅಲ್ಲ 22. ಬರೀ ಡೇಟ್ ಇದ್ರೆ ಹೇಳಿ ಸರ್. ಡೇಟಾ? ಒಂದೇ ನಿಮಿಷ. March 22nd, 1993. 22nd March 1993. ಆಗುತ್ತೆ ನೋಡಿ ಸರ್. ಇವ್ರಿಗೆ ಅಂತಾನೆ ಸಿಗುವಂತದ್ದು ವೆರಿ ಟ್ಯಾಲೆಂಟೆಡ್ ಅಂತಾನೆ ಅವ್ರಿಗೆ ಅಂತಾನೆ ಸಿಗ್ತಾರಂತ ಹೇಳುತ್ತೆ. ಆಯ್ತಾ. ಅದು ಅದಕ್ಕೆ ಎರಡು ಕೂಡ ಅಂತಾನೆ ಹೋಲಿಕೆ ಆಗುತ್ತೆ. ಹೋಲಿಕೆ ಆಗುತ್ತೆ ಸರ್. ಹಾಗಾದ್ರೆ ಎರಡು ಹೋಲಿಕೆ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಸರ್. ಇದೆಲ್ಲಾನು ಕೂಡ ಯಾವ ರೀತಿ ನಾವು ತಿಳಿಸ್ತೀವಿ ಅಂತಂದ್ರೆ ಇದು ಲಗ್ನ ಕುಂಡಲಿ ಮುಖಾಂತರ ಅಂತಾನೆ ನಾವು ತಿಳಿಸ್ಕೊಡ್ತೀವಿ. ಆಯ್ತಾ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಲ್ಕಮ್ ಸರ್. ವೆಲ್ಕಮ್ ಸರ್. ಪಳನಿ ಸರ್ ಅನ್ಮ್ಯೂಟ್ ಮಾಡ್ಕೊಡಿ, ಏನೋ ಡೌಟ್ ಕೇಳಿ.
ಹಲೋ ಪಳನಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ರ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಏನು. ಹಲೋ ಹಾ ಸರ್. ಸರ್, ಇವಾಗ ಇದು ಲಗ್ನ ಕುಂಡಲಿ ಪಕ್ಕದಲ್ಲಿ ಹಾಕಿದಿರಲ್ಲ, ಹ್ಮ್ ಸಪರೇಟ್ ಕ್ಯಾಲ್ಕುಲೇಷನ್ ಅದು. ಹಾ ಸಪರೇಟ್ ಕ್ಯಾಲ್ಕುಲೇಷನ್ಸ್ ಐತೆ ಸರ್ ಅದಕ್ಕೆ. ಅಂದ್ರೆ ಇವಾಗ ಈ ಸೆಷನ್ ಅಲ್ಲಿ ಇದು ಕವರ್ ಆಗುತ್ತಾ ಅಥವಾ ಡೀಪ್ ಸರ್ಚ್ ಬೇಡ ಸರ್? ಅದಕ್ಕೆ ಬೇರೆ ಎಕ್ಸ್ಟ್ರಾ ಬೇಕು ಸರ್ ಅದಕ್ಕೆ. ಎಕ್ಸ್ಟ್ರಾ ಬೇಕು ಸರ್. ಆಮೇಲೆ ಇನ್ನೊಂದು ಈ ಲೋಶ ಗ್ರಿಡ್ ನಲ್ಲಿ ಆಕ್ಚುಲ್ ಆಗಿ ಇಂಡೈರೆಕ್ಟ್ ಆಗಿ 4 ಬರುತ್ತೆ, ಆಮೇಲೆ ಇಂಡೈರೆಕ್ಟ್ ಆಗಿ 222 ಬರುತ್ತಲ್ಲ, ಅಂದ್ರೆ 1 more 2 ಬರೋದಲ್ಲ. ಅದು ನಾವು ನೆಕ್ಸ್ಟ್ ತಗೊಂತೀವಿ ಸರ್, ಇವಾಗ ತಗೊಳಲ್ಲ. ಆಮೇಲೆ ಇನ್ನೊಂದು 1/5/1999 ಸಮಥಿಂಗ್ ಏನೋ ಡೇಟಾ ಕೊಟ್ರು. ಇನ್ ಜನರಲ್ 1ಗೂ 4ಗೂ ಆಗುತ್ತಾ ಮ್ಯಾಚ್ ಅಂತ, ಅಥವಾ ಬೇರೆ ಪ್ಯಾರಾಮೀಟರ್ಸ್ ಕಾಂಪೋನೆಂಟ್ಸ್ ನೋಡ್ಬೇಕಾ ಅಂತ? 1ಗೆ ಆಲ್ವೇಸ್ ಅಂತಾನೆ 4 ಸರ್ ಫಾಲೋ ಆಗೋದು. ಓಕೆ ಓಕೆ. 1 ಆಲ್ವೇಸ್ ಫಾಲೋಸ್ 4, 4 ಆಲ್ವೇಸ್ ಫಾಲೋಸ್ 1. 1 and 4 ಕಾಂಬಿನೇಷನ್ ನಲ್ಲಿ ಮದುವೆ ಆಗಿರೋರು ಕೋಟ್ಯಾಧಿಪತಿಗಳಾಗ್ತಾರೆ. ಒಂದ್ ಕೇಸ್ ಆಕ್ಚುಲ್ ಆಗಿ ಅಂದ್ರೆ ಎವ್ರಿ ರೂಲ್ ಅಂಡ್ ಎವ್ರಿ ಶಾಸ್ತ್ರ ಇಸ್ ಎಕ್ಸೆಪ್ಷನಲ್. ಇವಾಗ ನನ್ ಕೊಲಿಗ್ ಒಬ್ರು ಯಾವಾಗ್ಲೂ ಸ್ವಲ್ಪ ತುಂಬಾ ಡಿಫ್ರೆನ್ಸಸ್. ಅಂದ್ರೆ ಆಕೆದು ಬಂದು 4/4/1980, ಹುಡುಗಂದು ಬಂದು 19/9/1975. ಯಾವಾಗ್ಲೂ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತ. ಡೇಟ್ ಎಷ್ಟು ಸರ್? ಡೇಟ್ ಹುಡುಗಂದು ಬಂದು 19, ಹುಡುಗಿದು ಬಂದು 4 ಸರ್. 4 ಅದು ಅವ್ರದ್ದು ಎಕ್ಸಾಕ್ಟ್ ಇರಲ್ಲ ಸರ್. ಓ ಎಕ್ಸಾಕ್ಟ್ ಇರೋದು. ಓಕೆ. ಇಲ್ಲ, ಹುಡುಗಂದು ಕರೆಕ್ಟ್ ಆಗಿದೆ, ಹುಡುಗಿದು ಕರೆಕ್ಟ್ ಆಗಿದೆ. ಟೈಮಿಂಗ್ ಮಾತ್ರ ಸ್ವಲ್ಪ ಮಿಸ್ ಮ್ಯಾಚ್ ಮಾಡಿ ಮ್ಯಾರೇಜ್ ಮಾಡ್ತಾರೆ. ಇಲ್ಲ, ಅದು ಏನೇ ನೀವ್ ಹೇಳಿದ್ರು ಕೂಡ 1 ಮತ್ತೆ 4 ಅಂತಾನೆ ಕಾಂಬಿನೇಷನ್ ನಲ್ಲಿ 1 4 ಅಂತಾನೆ ಕಾಂಬಿನೇಷನ್ ಏನಾದ್ರು ಇದ್ರೆ, ಎಸ್ಪೆಷಲಿ ಬಾಯ್ಸ್ ಅಂತಾನೆ 1 ಇದ್ದು ಗರ್ಲ್ಸ್ ಅಂತಾನೆ 4 ಇದ್ರೆ ಅವರು ಜೀವನದಲ್ಲಿ ಅಂತಾನೆ ಕೋಟ್ಯಾಧಿಪತಿಗಳು ಆಗ್ಬೇಕು. ನೀವ್ ಹೇಳ್ದಂಗೆ ಫಿನಾನ್ಷಿಯಲಿ ದೇ ಆರ್ ಸೌಂಡ್, ದೇ ಆರ್ ವೆಲ್. ಬಟ್ ಅದೇ ಒಂದು ಲೈಫ್ ಸ್ಟೇಟಸ್ ಹೇಳಿದ್ರೆ ಇಬ್ರಿಗೂ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅಂಡ್ ಎವ್ರಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಅಲ್ಲಿ. ಅದು ಮ್ಯಾರೇಜ್ ಪ್ರಾಬ್ಲಮ್ಸ್ ಏನಂತ ಹೇಳ್ಬಿಟ್ಟು ನೋಡೋಣ ಸರ್. ಈಗ ಬೇರೆಯವ್ರು ಎಲ್ಲ ಹಾಕಿದ್ರೆ ನಾನು ತಿಳಿಸ್ಕೊಡ್ತೀನಿ ಏನ್ ಮ್ಯಾರೇಜ್ ಅಂತಾನೆ ಪ್ರಾಬ್ಲಮ್. ಸ್ವಲ್ಪ ಆದ್ರೆ ಈ ಲಗ್ನ ಕುಂಡಲಿ ಆಗ್ತಾ ಇದ್ರಲ್ಲ, ಸ್ವಲ್ಪ ಮ್ಯಾಕ್ಸಿಮಮ್ ಬೇಸಿಕ್ ಕವರ್ ಆದ್ರೆ ಸ್ವಲ್ಪ ಟ್ರೈ ಮಾಡಿ ಸೆಷನ್ ಅಲ್ಲಿ. ಇಲ್ಲಾಂದ್ರೆ ಪರವಾಗಿಲ್ಲ, ಹಂಗೆ ಹೋಗ್ತಾ ಇರ್ಲಿ. ಸರಿ ಸರ್, ಆಯ್ತು. ಥ್ಯಾಂಕ್ ಯು. ಪಂಕಜ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತಗೊಳೋದು ನೆಕ್ಸ್ಟ್ ಹಾಕಿರುವಂತ ಡೇಟು ಅನಿರುದ್ಧ್ ಮೇಡಮ್ ಹೇಳಿ. ಅದೇ ಸರ್ ಹೇಳ್ದಂಗೆ ಏನು ಅರ್ಥ ಆಗ್ಲಿಲ್ಲ. ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ, ನಮ್ಗಂತೂ ಏನು ಅರ್ಥ ಆಗ್ತಿಲ್ಲ ಸರ್. ಅಷ್ಟೇ, ಏನ್ ಎಕ್ಸ್ಪ್ಲನೇಷನ್ ಏನ್ ಇಲ್ವಲ್ಲ ಸರ್. ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತೀರಾ. ಇವನ್ ಸತೀಶ್ ಕುಮಾರ್ ನೀವು ಹೇಳಿದ್ರಿ, ಅವ್ರು ಕರೆಕ್ಟ್ ಅಂದ್ರು ಅಷ್ಟೇ. ಅದ್ ಹೇಗ್ ಮಾಡಿದ್ರಿ, ಏನ್ ಮಾಡಿದ್ರಿ ಏನು ಗೊತ್ತಾಗ್ತಿಲ್ಲ ಯಾರಿಗೂ. ಅದು ಫಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಲ್ಲ ಮೇಡಮ್, ಅದು ನೇಮ್ ಪ್ಲೇಸ್ಮೆಂಟ್ ಆಫ್ ಲೆಟರ್ಸ್. ಓಕೆ. ಎಸ್ ಇಂದ ಯಾರದೇ ಸ್ಟಾರ್ಟ್ ಆದ್ರೂ ಕೂಡ ಅವ್ರಿಗೆ ಅದು ಗೊತ್ತಾಯ್ತು ಸರ್. ಅದು ಹೇಳಿದ್ರಿ, ಅದು ಎಜುಕೇಶನ್ ಫೀಲ್ಡ್ ಅಲ್ಲಿ ಅಥವಾ ಕೋಚಿಂಗ್ ಫೀಲ್ಡ್ ಅಲ್ಲಿ ಇರ್ತಾರೆ ಅಂತ, ಅದು ಕೌನ್ಸಿಲಿಂಗ್ ಅದೆಲ್ಲ ಬರುತ್ತೆ ಅಂತ. ಬಿಕಾಸ್ ಆಫ್ 3 ಅದು ಗೊತ್ತಾಯ್ತು. ಬಟ್ ಬೇರೆ ಎಲ್ಲ ಹೇಳಿದ್ದು ಸ್ವಲ್ಪ ಕೊಟ್ಟಿದ್ರೆ ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್. ಏನು ಅರ್ಥ ಆಗ್ತಿಲ್ಲ. ಜಸ್ಟ್ ನೀವು ಹೇಳೋದನ್ನ ನೋಡ್ಕೊಂಡು ಬರ್ಕೊಳಕ್ಕೂ ಏನು ಆಗ್ತಿಲ್ಲ. ಜಸ್ಟ್ ಅದ್ ಮಾಡ್ತಿದೀವಿ, ಏನು ಅರ್ಥ ಆಗ್ತಿಲ್ಲ. ಏನ್ ಬರೆಯಕ್ಕೂ ಆಗ್ತಿಲ್ಲ. ಈಗ ನೋಡಿ ಆಯ್ತು. ಈಗ ನೋಡಿ ಅವ್ರು ಸತೀಶ್ ಸರ್ ನಾನು ಹೇಳಿದ ಏನಂತಂದ್ರೆ, 2ನೇ ಲೆಟರ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂತಾನೆ 1 ಬರುತ್ತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಎ ಬಂದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವಾಗ ಎ ಬರುತ್ತೆ ಅಂತಂದ್ರೆ ಫ್ಯಾಮಿಲಿ ಲೈಫ್ ಅಂತಾನೆ ಚೆನ್ನಾಗಿರುತ್ತೆ. ಓಕೆ, ಫಾರ್ ಎನಿವನ್. ಫಾರ್ ಎನಿ ಫ್ಯಾಮಿಲಿ ಲೈಫ್ ಅಂತಾನೆ ಚೆನ್ನಾಗಿರುತ್ತೆ. ಗುಡ್ ಅಂತಾನೆ ಫ್ಯಾಮಿಲಿ. ಮತ್ತೆ ಅಂತಾನೆ ಥರ್ಡ್ ಪ್ಲೇಸ್ ಅಲ್ಲಿ ಅಂತಾನೆ ಟಿ ಬಂದೈತೆ. ಥರ್ಡ್ ಪ್ಲೇಸ್ ಅಲ್ಲಿ ಟಿ ಅಂತಂದ್ರೆ ನಾವು ಟಿ ಅಂತಾನೆ ಕೊಡುವಂತದ್ದು 4. 4 ಇಂಡಿಕೇಟ್ ಮಾಡುತ್ತೆ. ಈ ಒಂದು ಟಿ ಅಂತಾನೆ ಬಂದಾಗ ಯಾವಾಗಲೂ ಕೂಡ ಅಂತಾನೆ ಥರ್ಡ್ ಪ್ಲೇಸ್ ಅಲ್ಲಿ ಅಂತಾನೆ 4 ಬಂದಂತ ತುಂಬಾ ಅಂತಾನೆ ಸ್ಟ್ರಗಲ್, ಜೀವನ ಅಂತಾನೆ ಸ್ಟ್ರಗಲ್ ಇರುತ್ತೆ.
ತುಂಬಾನೇ ಅಂತಾನೆ ಕಷ್ಟಪಟ್ಟು ಅಂತಾನೆ ಮುಂದೆ ಬರ್ಬೇಕಾಗುತ್ತೆ. ಅವಾಗ ಅಂತಾನೆ ಜಗಳಗಳು ಅಂತಾನೆ ಆಗೋ ಚಾನ್ಸಸ್ ಕೂಡ ಅಂತಾನೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದಿರುವಂತದ್ದು ಹೆಚ್ಚು ಹೆಚ್ಚು ಬಂದ್ಬಿಟ್ಟು ನಾವು ಅಂತಾನೆ ಒಂದು ಚಾರ್ಲಿಯನ್ ಪ್ರಕಾರ ನಾವು ತಗೊಂಡದ್ದು. ಚಾರ್ಲಿಯನ್ ಪ್ರಕಾರ ತಗೊಂಡ್ರೆ ಇದು 5 ಅಲ್ಲ ಮೇಡಮ್? ಹೌದು ಸರ್. 5 ಅಂತ ಬಂದಂತಂದ್ರೆ 5 ಯಾವ್ದು ಪ್ಲೇಸ್ ಅಲ್ಲಿ ಬಂದೈತೆ? 4th ಪ್ಲೇಸ್ ಅಲ್ಲಿ ಅಂತಾನೆ 5 ಬಂದೈತೆ. 4th ಪ್ಲೇಸ್ ಅಲ್ಲಿ ಅಂತಾನೆ 5 ಅಂತಂತಂದ್ರೆ ಅವಾಗ ಏನಾಗ್ತಂತಂದ್ರೆ ಇವ್ರಿಗೆ ತುಂಬಾ ಅಂತಾನೆ ನೇಮು, ಫೇಮು, ಪ್ರೆಸ್ಟೀಜ್ ಎಲ್ಲಾನು ಕೂಡ ಅಂತಾನೆ ಸೊಸೈಟಿನಲ್ಲಿ ಅಂತಾನೆ ಒಂದು ಆನರ್ಸ್ ಎಲ್ಲಾನು ಕೂಡ ಸಿಗ್ಬೋದು. ಆಯ್ತಾ? ಅದು ಯಾವ ಟೈಮಲ್ಲಿ ಸಿಗುತ್ತಂತಂದ್ರೆ ಈ ಒಂದು ದಶ ಮತ್ತೆ ಅಂತರ್ದಶ ಅಂದ್ರೆ ಆಸ್ಟ್ರಾಲಜಿ ಅಂತರ್ದಶ ಅಲ್ಲ, ನ್ಯೂಮರಾಲಜಿನಲ್ಲಿ ದಶ ಅಂತರ್ದಶ ಅಂತಾನೆ ಮಾಡ್ಕೋಬೇಕಾಗುತ್ತೆ. ಅದ್ರ ಪ್ರಕಾರ ಅಂತಾನೆ ಬಂದಾಗ ಅವಾಗ ಈ ಒಂದು ಇದೆಲ್ಲಾನು ಕೂಡ ಸಿಗುತ್ತೆ ಅವ್ರಿಗೆ. ನೆಕ್ಸ್ಟ್ ಬಂದಿರೋದು ಐ ಅಂದಿದ ತಕ್ಷಣ ನಾವು ಕೊಡುವಂತದ್ದು ಇದು 1 ಅಂದ್ರೆ 6th ಪ್ಲೇಸ್ ಅಲ್ಲಿ ಯಾರಿಗೆ ಅಂತಾನೆ 1 ಬರುತ್ತೋ ಇದು ಇಲ್ಲ ಮೇಡಮ್. 5th place is I sir. ಸರಿ. 1 ಬಂದ್ಬಿಟ್ಟು ಇದು 5th ಪ್ಲೇಸ್ ಅಲ್ಲಿ ಅಂತಾನೆ ಬಂದೈತೆ. 5th ಪ್ಲೇಸ್ ಅಲ್ಲಿ ಅಂತಾನೆ ಫಿಫ್ತ್ ಪ್ಲೇಸ್ ಅಲ್ಲಿ ಐ ಬಂದೈತೆ. 5th ಪ್ಲೇಸ್ ಅಲ್ಲಿ ಯಾರಿಗೆ ಐ ಬರುತ್ತೋ ಎಸ್ಪೆಷಲಿ ಐఏ ಬಂದ್ರೆ ಅವ್ರು ಅಂತಾನೆ ಟ್ರಾವೆಲ್ ಅಲ್ಲಿ ಅಂತಾನೆ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡ್ತಾ ಇರ್ತಾರೆ. ಈ ಗ್ರೂಪ್ ಅಲ್ಲಿ ಎಷ್ಟು ಜನ ಬೇಕಾದ್ರೂ ಅಂತಾನೆ ಚೆಕ್ ಮಾಡ್ಬೋದು. ಸತೀಶ್ ಅಂತಾನೆ ಯಾರ್ಯಾರು ಹೆಸರು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಅಂತಾನೆ ತುಂಬಾನೇ ಅಂತಾನೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಯಾರ್ಯಾರ್ದು ಅಂತಾನೆ ಐ ಯಾರ್ಯಾರು ಬಂದೈತೆ ಅವರೆಲ್ಲಾನು ಕೂಡ ಅಂತಾನೆ ಚೆಕ್ ಮಾಡ್ಕೋಬಹುದು. ಸ್ಪೆಸಿಫಿಕ್ ಆಗಿ ಅವರು ಚೆನ್ನಾಗಿ ಟ್ರಾವೆಲಿಂಗ್ ಇರ್ತಾರೆ ಸರ್. ನನಗೆ ಗೊತ್ತಿರೋರು ಇದ್ದಾರೆ ಸುಮಾರು ಜನ. ತುಂಬಾನೇ ಎಲ್ಲ ಮ್ಯಾಕ್ಸಿಮಮ್ ಅಂತಾನೆ 90% ಬರುತ್ತೆ ಮೇಡಮ್. ಇನ್ 10% ನಾವ್ ಯಾಕೆ ಅಂತಾನೆ ಕೊಡಲ್ಲ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಈಗ ಸಪೋಸ್ ಇವ್ರು BC ಅಂತ ಕೊನೆಗೆ ಎಲ್ಲಾರ್ದು ಕೂಡ ಅಂತ ರೆಕಾರ್ಡ್ಸ್ ಅಲ್ಲಿ BC ಅಂತ ಕೊನೆಗೆ ಬರುತ್ತೆ. ಕೆಲವೊಬ್ರು ನಾವು ಬೇಕೇ ಬೇಕಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲೇ ಸೇರಿಸ್ಕೊಂತಾರೆ, ಫಸ್ಟ್ ಅಲ್ಲೇ ಹಾಕ್ಸ್ಕೊಂಡಿರ್ತಾರೆ. ಅವಾಗ ಮಾತ್ರ ಈ ಒಂದು 10% ವೇರಿ ಆಗುತ್ತೆ. ಮಿಕ್ಕಿದ ಎಲ್ಲಾದ್ರೂ ಇವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಈ ಒಂದು ಇದು ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಬಂದೈತೆ? ಎಸ್ ಬಂದೈತೆ. ಎಸ್ ಇದು ಬಂದ್ಬಿಟ್ಟು ಅಂತಾನೆ ಇದು ರಿಪೀಟೆಡ್ ಆಗಿರುವಂತದ್ದು. ಎಸ್ ಎಗೇನಿ ಅಂತಾನೆ ನಾವ್ ಏನ್ ಮಾಡ್ತೀವಿ 3 ಅಂತಾನೆ ಕೊಡ್ತೀವಿ. 3 ಕೊಟ್ಟಾಗ ಇದು ಬಂದ್ಬಿಟ್ಟು ಅಂತಾನೆ 6th ಪ್ಲೇಸ್ ಅಲ್ಲಿ ಇರುವಂತದ್ದು. 6th ಪ್ಲೇಸ್ ಅಲ್ಲಿ ಅಂತಾನೆ ರಿಪೀಟೆಡ್ ನಂಬರ್ ಅಂತಾನೆ ಬಂದಾಗ ರಿಪೀಟೆಡ್ ನಂಬರ್ ಅಂತಾನೆ ಮತ್ತೆ ಇನ್ನೊಂದ್ಸತಿ ಅಂತಾನೆ ಫಸ್ಟ್ ಲೆಟರ್ ಅಂತಾನೆ ರಿಪೀಟೆಡ್ ವ್ಯಾಲ್ಯೂ ಅಂತಾನೆ 6 ನಂಬರ್ ಬಂದಾಗ ಇದು ಎಕ್ಸ್ಪೆನ್ಸಸ್ ಜಾಸ್ತಿ ಕೊಡುತ್ತೆ. ಎಕ್ಸ್ಪೆನ್ಸಸ್ ಅಂತಾನೆ ತುಂಬಾನೇ ಹೇಳುತ್ತೆ. ಎಕ್ಸ್ಪೆನ್ಸ್ ಎಲ್ಲಾ ಸತೀಶ್ ಅನ್ನೋರು ಕೂಡ ಅಂತ ನಾವು ನೋಡ್ಬೋದು. ಈ ಒಂದು ಎಕ್ಸ್ಪೆನ್ಸಸ್ ಅಂತ ತುಂಬಾನೇ ಮಾಡ್ತಾ ಇರ್ತಾರೆ. ನಾನು ಹೇಳ್ತಾ ಇರುವಂತದ್ದು ಫಸ್ಟ್ ಇನಿಷಿಯಲ್ ಹಾಕದಿರ ಬರೀ ಅಂತಾನೆ ಸತೀಶ್ ಅಂತ ಬರೀ ಎಲ್ಲರೂ ಕೂಡ ಅಂತಾನೆ ಎಕ್ಸ್ಪೆನ್ಸಸ್ ಇರುತ್ತೆ. ಜೊತೆಗೆ ಡೆಟ್ ಕೂಡ ಅಂತಾನೆ ತುಂಬಾನೇ ಇರುತ್ತೆ. ಒಂದಾದ್ಮೇಲೆ ಒಂದು ಅಂತಾನೆ ಡೆಟ್ ಬರ್ತಾ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ 7th ಪ್ಲೇಸ್ ಅಲ್ಲಿ ಎಚ್ ಬಂದೈತೆ. 7th ಪ್ಲೇಸ್ ಅಲ್ಲಿ ಎಚ್ ಅಂದಿದ ತಕ್ಷಣ ಎಚ್ ಗೆ ನಾವು ಕೊಡುವಂತ ನಂಬರ್ ಬಂದ್ಬಿಟ್ಟು ಚಾರ್ಲಿಯನ್ ಪ್ರಕಾರ ಕೊಟ್ರೆ 5 ಕೊಡ್ತೀವಿ. 7th ಪ್ಲೇಸ್ ಅಲ್ಲಿ ಎಚ್ ಅಂತಾನೆ ಬಂದ್ರೆ ಇದು ವೆರಿ ಗುಡ್ ಅಂತಾನೆ ನಂಬರ್ ಅಂತ ಹೇಳ್ಬಿಟ್ಟು ವೆರಿ ಗುಡ್ ನೇಮ್ ಅಂತ ಹೇಳ್ಬೋದು. ಯಾವ್ದಕ್ಕೆ ತುಂಬಾ ಅಂತಾನೆ ವಿಸ್ಡಮ್ ಅಂತಾನೆ ಕಲಿಕೆಗೆ ಅಥವಾ ಒಂದು ರಿಸರ್ಚ್ ಫೀಲ್ಡ್ ಗೆ ಇದು ಒಳ್ಳೇದಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕೆ ಬಂದೈತೆ. ಕೆ ಬಂದ್ಬಿಟ್ಟು ಇದು ಬಂದಿರೋದು ಫಸ್ಟ್ ಅಂತಾನೆ ಸತೀಶ್ ಅಂತಂದ್ರೆ ಇಷ್ಟೇನೆ. ಇದಾದ್ರೆ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಕುಮಾರ್ ಅನ್ನೋದು ಅಂತಾನೆ ಸ್ವಲ್ಪ ಅಂತಾನೆ 50% ಮಾತ್ರ ಇರುತ್ತೆ. ಯಾಕಂದ್ರೆ ಜಾಸ್ತಿ ಅಂತಾನೆ ರೂಢಿಯಲ್ಲಿ ಕರೆಯುವಂಥದ್ದು ಬರೀ ಸತೀಶ್ ಅಂತಾನೆ ಕೂಗ್ತಾ ಇರ್ತಾರೆ. ಮಿಕ್ಕಿದ್ ಯಾರೋ ಒಬ್ಬೊಬ್ರು ಮಾತ್ರ ಅಂತಾನೆ ಕುಮಾರ್ ಅನ್ನೋದು ಕೂಗ್ತಾ ಇರ್ತಾರೆ. ಬಟ್ ಇದ ಅಪ್ಲೈ ಆಗಲ್ಲ ಅಂತಾನೆ ಅಪ್ಲೈ ಆಗುತ್ತೆ. ಬರೀ ಓನ್ಲಿ ಅಂತಾನೆ 50% ಮಾತ್ರ ಅಪ್ಲೈ ಆಗುತ್ತೆ. ಅದಕ್ಕೆ ನಾವು ಸಪರೇಟ್ ಆಗಿ ಅಂತ ನೋಡ್ಬೇಕಾಗ್ತೇನೆ. ಇಷ್ಟು ನಾನು ಅವ್ರಿಗೆ ಹೇಳಿದ್ದು. ಮತ್ತೆ ಇದು ಸತೀಶ್ ಸರ್ ನಿಮ್ಗೂ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ. ಆಯ್ತಾ? ನಿಮ್ಗೆ ಓವರ್ ಅಂತಾನೆ ಡೆಟ್ಸ್ ಬರೋದು ಇದೇ ಕಾರಣಕ್ಕೆ ಸರ್. ಸತೀಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಇಲ್ಲದಿದ್ರೆ. ಓಕೆ, ಎಸ್ ಅಂತ ಮೆಸ್ ಕರೆಕ್ಟ್ ಇದೆ ಸರ್. ಮತ್ತೆ ಇನ್ನೊಂದು ನೀವು ತುಂಬಾ ಅಂತಾನೆ ಟ್ರಾವೆಲ್ ಮಾಡ್ತೀರಾ, ಅದು ಕರೆಕ್ಟಾ? ಮಾಡಿದೀನಿ ಸರ್. ಆಲ್ಮೋಸ್ಟ್ ಆಲ್ ಅರ್ಧ ಇಂಡಿಯಾ ಓಡಾಡಿ.
ಮತ್ತೆ ರಿಸರ್ಚ್ ಅಂತಾನೆ ತುಂಬಾ ಕಲಿಕೆಗೆ ಅಂತಾನೆ ತುಂಬಾ ಹಣನ ಅಂತಾನೆ ವ್ಯಯ ಮಾಡ್ತಾರೆ, ಅದನ್ನು ಕೂಡ ಇಲ್ಲಿ ಹೇಳ್ಬೋದು. ಓಡಾಡಿದ್ದೀನಿ ಸರ್, ತುಂಬಾ ಓಡಾಡಿದ್ದೀನಿ. ಹಿಮಾಲಯ ಕಡೆ ಓಡಾಡಿದ್ದೀನಿ. ಓಕೆ ಸರ್. ನೆಕ್ಸ್ಟ್ ನೋಡಿ ಮೇಡಮ್, ಪಂಕಜ ನೀವು ಇನ್ನೊಂದು ಕೇಳಿದ್ರಲ್ಲ ಲಗ್ನ ಕುಂಡ್ಲಿ ಅಂತಾನೆ. ಲಗ್ನ ಕುಂಡ್ಲಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಈ ಒಂದು ಆಸ್ಟ್ರಾಲಜಿ ಅಂತಾನೆ ಕುಂಡ್ಲಿ ಯಾವ ರೀತಿ ಮಾಡ್ಕೊಂತೀವಿ ಅದೇ ರೀತಿ ಅಂತ ಲಗ್ನ ಕುಂಡ್ಲಿ ಮಾಡ್ಕೊಂತೀವಿ. ಲಗ್ನ ಕುಂಡ್ಲಿನಲ್ಲಿ ಫಸ್ಟ್ ಇಲ್ಲಿಂದ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. 1 2 3 4 5 6 7 8 9 ಇದನ್ನ ಬರ್ಕೊಂಡು ಬರೀ ಅಂತ 9 ಮಾತ್ರ ಅಂತಾನೆ ಬರುವಂತದ್ದು. ಈ 9 ಅಂತಾನೆ ಬರ್ಕೊಂಡು ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಸಪರೇಟ್ ಬೇರೆ ಕ್ಯಾಲ್ಕುಲೇಷನ್ಸ್ ಐತೆ, ಅದು ಈಗ ತಿಳ್ಸಕ್ಕಾಗಲ್ಲ. ಆ ಬರದಾದ್ಮೇಲೆ ಈ ಒಂದು ಫಸ್ಟ್ ಹೌಸ್ ಅಲ್ಲಿ ಕೆಲವೊಂದು ಅಂತಾನೆ ಆಪೋಸಿಟ್ ನಂಬರ್ಸ್ ಬಂದಾಗ ಫಸ್ಟ್ ಹೌಸ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th, 8th, 9 ನಾನ್ ಹೇಳಿದೆ ಅಂತಾನೆ ಮ್ಯಾರೇಜ್ಗೆ ನೋಡ್ಬೇಕಾಗಿರುವಂತದ್ದು ಯಾವ್ದಂತಂದ್ರೆ ಸೆಕೆಂಡ್ ಹೌಸ್ ಅಂತ ನೋಡ್ತೀವಿ, ಥರ್ಡ್ ಹೌಸ್ ನೋಡ್ತೀವಿ, 6th ಹೌಸ್ ನೋಡ್ತೀವಿ, ಮತ್ತೆ 9th ಹೌಸ್ ಅಂತ ನೋಡ್ತೀವಿ. ಕೆಲವೊಂದು ಇದರಲ್ಲಿ 5th ಹೌಸ್ ಕೂಡ ಅಂತ ನೋಡ್ತೀವಿ. ಇಷ್ಟು ಹೌಸಸ್ ಅಂತಾನೆ ನಾವು ಮ್ಯಾರೇಜಸ್ಗೆ ಅಂತ ನೋಡೋದು. ಮ್ಯಾರೇಜಸ್ಗೆ ಅಂತ ನೋಡಿದಾಗ ಈ ಒಂದು ಹೌಸಸ್ ಅಲ್ಲಿ ಅಂತಾನೆ ಯಾವ್ಯಾವ ಅಂತಾನೆ ಪ್ಲಾನೆಟ್ ಅಂತಾನೆ ಸಪೋರ್ಟಿಂಗ್ ಪ್ಲಾನೆಟ್ಸ್ ಇರುತ್ತೋ ಅಥವಾ ಯಾವ್ಯಾವ ಪ್ಲಾನೆಟ್ಸ್ ಅಂತಾನೆ ಅಪೋಸಿಟ್ ಪ್ಲಾನೆಟ್ಸ್ ಇರುತ್ತೋ ಅಂದ್ರೆ ಡೆಬ್ಲಿಟ್ ಆಗಿರುತ್ತೋ ಅದ್ರ ಮುಖಾಂತರ ಅಂತಾನೆ ಮ್ಯಾರೇಜ್ ಅಂತಾನೆ ಡಿಲೇ ಆಗೋದು ಅದೆಲ್ಲಾನು ಕೂಡ ಅಂತಾನೆ ತೋರಿಸುತ್ತೆ. ಆಯ್ತಾ? ಅದಷ್ಟೇ ಅಲ್ಲ, ಯಾರಿಗೆ ಅಂತಾನೆ ಮ್ಯಾರೇಜ್ ಆಗಲ್ಲ, ಯಾರಿಗೆ ಅಂತಾನೆ ಯಾರ್ಯಾರಿಗೆ ಈ ಒಂದು ಇಲ್ಲಿಗಲಿ ಅಂತಾನೆ ಅಫೇರ್ಸ್ ಇಟ್ಕೊಂಡಿರ್ತಾರೆ ಅದನ್ನು ಕೂಡ ನಾವ್ ಹೇಳ್ಬೋದು. ಯಾರಿಗೆ ಎಂತಾವ್ ಅಂತಾನೆ ಹಸ್ಬೆಂಡ್ ಅಂಡ್ ವೈಫ್ ಅಂತಾನೆ ಸಿಗ್ಬೋದು ಅದನ್ನು ಕೂಡ ನಾವ್ ಹೇಳ್ತೀವಿ. ಯಾವ ರೀತಿ ಅಂತಾನೆ ಅವ್ರ ಮ್ಯಾರೇಜ್ ಅಂತಾನೆ ಇರುತ್ತೆ ಅಂದ್ರೆ ಲವ್ ಕಮ್ ಅಂತಾನೆ ಅರೇಂಜ್ ಇರುತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಇರುತ್ತಾ, ಅದಾದ್ಮೇಲೆ ಮತ್ತೆ ಅವ್ರಿಗೆ ಡೈವರ್ಸ್ ಏನಾದ್ರು ಆಗುತ್ತಾ, ಅದನ್ನು ಕೂಡ ನಾವು ಇಷ್ಟೇ ಈ ಒಂದು 4 ಹೌಸಸ್ ಮುಖಾಂತರ ನಾವು ವೆರಿ ಸ್ಪೆಸಿಫಿಕ್ ಆಗಿ ಎಫೆಕ್ಟಿವ್ಲಿ ಅಂತಾನೆ ಹೇಳ್ಬೋದು. ಇದು ಈ ರೀತಿ ಮೇಡಮ್. ಪಂಕಜ ಮೇಡಮ್ ಅರ್ಥ ಆಯ್ತಾ? ಹಲೋ ಹಲೋ. ಮೇಡಮ್, ಅದೇ ಸರ್, ನೆಕ್ಸ್ಟ್ ಕ್ಲಾಸಿಗೆ ಬರೋರಿಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಹೇಳ್ಕೊಡ್ತೀರಾ ಅಂತ ಕೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಇವಾಗ ಏನ್ ಮಾಡಲ್ಲ ಮೇಡಮ್, ಒಂದ್ ತಿಂಗಳ ಮೇಲೆ ಮಾಡ್ತೇನೆ, ತಿಂಗಳಾದ್ಮೇಲೆ. ಬಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಾನು ಕೂಡ ಅಂತಾನೆ ಕ್ಲಿಯರ್ ಆಗಿ ಅಂತಾನೆ ಗೊತ್ತಾಗುತ್ತೆ. ಆಯ್ತಾ? ಓಕೆ. ಅಂದ್ರೆ ಈಗ ನೀವೇನ್ 9th ಹೌಸ್ ಇದೆಲ್ಲ ಹೇಳಿದ್ರಲ್ಲ ಸರ್, ಅದ್ರಲ್ಲಿ ಯಾವ ಗ್ರಹ ಬಂದಿರತ್ತೆ ಆ ಗ್ರಹದ ಮೇಲೆ ಇದ್ ಮಾಡ್ತೀರಾ ನೀವು? ಕುಂಡ್ಲಿ ಈಗ ಮ್ಯಾರೇಜ್ ಕುಂಡ್ಲಿ ಹಾಕಿದ್ರಲ್ವಾ, ಸೆಕೆಂಡ್ ಹೌಸ್, ಥರ್ಡ್ ಹೌಸ್, ಮತ್ತೆ 5th, 6th, 9th ಹೌಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಸಪೋಸ್ ಹೇಳಿದ್ರಿ. ಈಗ ಸೆಕೆಂಡ್ ಹೌಸ್ ಐತಲ್ಲ, ಸೆಕೆಂಡ್ ಹೌಸ್ ಅಲ್ಲಿ ರಾಹು, ಕೇತು, ಶನಿ ಸ್ವಾಮಿ ಏನಾದ್ರು ಬಂದಾಗ ಅವಾಗ ಏನಾಗುತ್ತಂತಂದ್ರೆ ಅದು ಡಿಲೇ ಹೇಳುತ್ತೆ. ಅಥವಾ ಅದೇನ್ ಹೇಳುತ್ತಂತಂದ್ರೆ ಬೇರೆ ಅದ್ರ ರಿಲೇಟೆಡ್ ನಂಬರ್ಸ್ ಅಲ್ಲಿ ಬರುತ್ತಾ? ಅಲ್ಲಿ ಬಂದಾಗ ಓಕೆ. ನಾವು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಹಾಕ್ದಾಗ ಅವಾಗ ಏನ್ ಹೇಳುತ್ತಂದ್ರೆ ಅದೆಲ್ಲಾನು ಡಿಲೇ ಅಂತ ಹೇಳ್ಬಿಟ್ಟು ಇರುತ್ತೆ. ಕೆಲವೊಂದ್ಸತಿ ಅಂತಾನೆ 5th ಹೌಸ್ ಅಲ್ಲಿ ಏನಾದ್ರೂ ಕೂಡ ಕೆಲವೊಂದು ನಂಬರ್ಸ್ ಕೆಲವೊಂದು ಅಂತಾನೆ ನಂಬರ್ಸ್ ಬಂದಾಗ ಅಂದ್ರೆ 5th ಹೌಸ್ ಅಲ್ಲಿ ಸಪೋಸ್ ಅಂತಾನೆ 4 ಬಂತು ಅಥವಾ 8 ಬಂತು ಅಂತ ಸಮಯದಲ್ಲಿ ಏನಾಗುತ್ತಂತಂದ್ರೆ ಅವರು ಅಥವಾ 6 ಬಂತು ಅನ್ಕೊಳ್ಳಿ, ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅಥವಾ 5 ಬಂತು ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರು ದೇ ವಿಲ್ ಬಿ ದಟ್ ಕಮ್ಯುನಿಕೇಟ್ ವೆರಿ ಎಫೆಕ್ಟಿವ್ಲಿ. ತುಂಬಾನೇ ಅಂತಾನೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಎಲ್ಲಾರ ಜೊತೆನೂ ಕೂಡ ಅಂತಾನೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಬಟ್ ಅಂತಾನೆ ಮ್ಯಾರೇಜ್ ಆಗಲ್ಲ. ಮ್ಯಾರೇಜ್ ಅಂತಾನೆ ಅಂದ್ರೆ ಫುಲ್ ಎಲ್ಲಾರ ಜೊತೆನೂ ಕೂಡ ಅಂತಾನೆ ಮಿಂಗಲ್ ಆಗಿರ್ತಾರೆ, ಬಟ್ ಯಾರ ಜೊತೆನೂ ಕೂಡ ಅಂತಾನೆ ಮ್ಯಾರೇಜ್ ಆಗಲ್ಲ. ಅದನ್ನು ಕೂಡ ನಾವಲ್ಲಿ ನೋಡ್ಬೋದು. ಬಿಕಾಸ್ ಅಂತ ಒಂದು ಡೇಟ್ ಆಫ್ ಬರ್ತ್ ಅಂತಾನೆ ಬಾಲಿವುಡ್ ಅಲ್ಲಿ ಅಂತಾನೆ ತುಂಬಾನೇ ಇದಾವೆ. ನೀವು ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಹಾಕೊಂಡು ಚೆಕ್ ಮಾಡಿದ್ರು ಕೂಡ ಅದು ಸ್ಪೆಸಿಫಿಕ್ ಆಗಿ ಅಂತಾನೆ ಬಂದ್ಬಿಡುತ್ತೆ. ತುಂಬಾನೇ ಅಂತಾನೆ ನಾನು ಕೇಳ್ತಿರೋದು ಅದು ನೀವು ನಂಬರ್ಸ್ ಈಗ ಡೇಟ್ ಆಫ್ ಬರ್ತ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತೀರಾ ಅಥವಾ ಗ್ರಹದ ನಮ್ದು ಕುಂಡ್ಲಿ ತಗೊಂಡು ಅದ್ರಲ್ಲಿ ಇರೋ ಗ್ರಹಗಳನ್ನ ಹಾಕಿ ಮಾಡ್ತೀರಾ ಅಂತ? ಇಲ್ಲ, ಇಲ್ಲಿ ಕುಂಡ್ಲಿ ನಾವು ತಗೊಳೋದೇ ಇಲ್ಲ. ಬರೀ ಅಂತಾನೆ ಡೇಟ್ ಆಫ್ ಬರ್ತ್ ಅಲ್ಲೇ ಅಂತಾನೆ ಲಗ್ನ ಕುಂಡ್ಲಿ ಅಂತ ನಾವು ಮಾಡ್ಕೊಂತೀವಿ, ಸಪ್ರೇಟ್ ಅಂತಾನೆ ಮಾಡ್ಕೊಂತೀವಿ. ಅದ್ರ ಪ್ರಕಾರ ಬರುತ್ತೆ. ಸಪೋಸ್ ಅಂತಾನೆ ಸೆಕೆಂಡ್ ಹೌಸ್ ಅಲ್ಲಿ ಅಂತಾನೆ 4, 7, 8 ಬಂದಾಗ ಅವಳು ಕೂಡ ಅಂತಾನೆ ಅದು ಡಿಲೇ ಮ್ಯಾರೇಜ್ ಅಂತ ಹೇಳ್ಬಿಟ್ಟು
ಡಿಲೇ ಮ್ಯಾರೇಜ್ಗಿಂತಾನೆ ಆ ಒಂದು ಗ್ರಹಕ್ಕೆ ಅಂತಾನೆ ನಾವು ರೆಮಿಡಿ ಅಂತಾನೆ ಮಾಡ್ಕೊಂಡ್ರೆ ಅವಾಗ ಏನಾಗ್ತಂತಂದ್ರೆ ಅದು ತುಂಬಾನೇ ಅಂತಾನೆ ಈಸಿಲಿ ಅಂತಾನೆ ಸಾಲ್ವ್ ಆಗ್ಬಿಡುತ್ತೆ. ಈಗ ಸಪೋಸ್ ಅಂತಾನೆ ಇವ್ರಿಗೆ ಡಿಲೇ ಮ್ಯಾರೇಜ್ ಏನಕ್ಕೆ ಆಗ್ತಾ ಇರುತ್ತೆ ಅಂತಂದ್ರೆ ನಾವು ವೆರಿ ಎಫೆಕ್ಟಿವ್ಲಿ ಹೇಳ್ಬೋದಂತಂದ್ರೆ ರಮೇಶ್ ಸರ್ ಇದ್ರೆ ನೀವು ಇದೀರಾ? ನಿಮ್ ಮಗ ತುಂಬಾ ಅಂತಾನೆ ಮಿಲ್ಕ್ ಏನಂತಾನೆ ನೈಟ್ ಹೊತ್ತು ಅಂತಾನೆ ಕುಡಿತಾ ಇದ್ದಾರಾ? ಹೇಳಿ. ಮಿಲ್ಕ್ ರಾತ್ರಿ ಮಲಗ್ಬೇಕಾದ್ರೆ ಮಿಲ್ಕ್ ಕುಡಿತಾ ಇದಾರ? ಹಾಲು ಕುಡಿತಾ ಇರ್ತಾರ? ಇಲ್ಲ ಸರ್, ಇಲ್ಲ. ಯಾವಾಗಾದ್ರೂ ಕೊಟ್ರೆ ಕುಡಿತಾ ಅಷ್ಟೇ, ಅವ್ನೇನು ಕೇಳೋದಿಲ್ಲ. ಹೌದಾ? ಅದು ಪ್ರಾಬ್ಲಮ್ ಇರುತ್ತೆ ಸರ್. ಅದೇ ಮೇನ್ ಇಲ್ಲಿ ತೋರಿಸ್ತಾ ಇರುವಂತದ್ದು. ಹಾಲು ಕುಡಿಯಲ್ಲ. ಕುಡಿತಾ ಇದ್ರೆ ಅದು ಪ್ರಾಬ್ಲಮ್ ತೋರಿಸುತ್ತೆ ಆಯ್ತಾ. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಏನಾದ್ರೂನು ನೀವು ಯಾವುದೇ ಅಂತ ತರ್ತಾ ಇರೋದು ಗೊತ್ತಿಲ್ಲ. ಡೋಂಟ್ ಮಿಸ್ಟೇಕ್ ಮಿ ಸರ್. ಬಫೆಲೋ ಅಂತಾನೆ ಮಿಲ್ಕ್ ಏನಾದ್ರು ಜಾಸ್ತಿ ಅಂತಾನೆ ಕುಡಿತಾ ಇದ್ರೂ ಕೂಡ ಇದು ಡಿಲೇ ಮ್ಯಾರೇಜ್ಗೆ ಅಂತಾನೆ ಕಾರಣ ಆಗುತ್ತೆ. ನಂದಿನಿ ಹಾಲು ತರ್ತೀವಿ ಅಷ್ಟೇ, ಅದು ಯಾವ ಹಾಲು ಗೊತ್ತಾಗಲ್ಲ. ಅದು ಒಂದು ಕಾರಣ ಆಗಿರುತ್ತೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಿಲ್ದಿರೋನು ಬೇರೆಯವ್ರ ಹತ್ರ ಏನಾದ್ರೂ ಕೂಡ ಈ ಒಂದು ಸ್ಲಿಪ್ಪರ್ಸ್ ಏನಾದ್ರು ತರಿಸ್ಕೊಂಡಿದ್ರೆ, ಈಗ ನೀವೇನಾದ್ರೂ ತರಿಸ್ಕೊಟ್ಟಿದ್ರೆ ಅದು ಕೌಂಟ್ ಆಗಲ್ಲ. ನೀವು ಅಥವಾ ನಿಮ್ಮ ವೈಫ್ ಅಂತ ತಂದ್ಕೊಟ್ಟಿದ್ರೆ ಕೌಂಟ್ ಆಗಲ್ಲ. ನೀವಿಬ್ರು ಬಿಟ್ಟು ಬೇರೆಯವ್ರು ಏನಾದ್ರೂ ಅವ್ರಿಗೆ ಏನಾದ್ರು ತಂದ್ಕೊಟ್ಟಿದ್ರೆ, ಚಪ್ಪಲ್ಸ್ ಇರ್ಬೋದು, ಶೂಸ್ ಇರ್ಬೋದು, ಯಾವ್ದೇ ಇರ್ಬೋದು, ಅದು ತಂದ್ಕೊಟ್ಟಿದ್ರೆ ಅದು ಇವ್ರು ಅಂತಾನೆ ಹಾಕೊಂತ ಇದ್ರೆ ಅವಾಗ ಅಂತಾನೆ ಡಿಲೇ ಅಂತ ತೋರಿಸುತ್ತೆ. ಇವು ಮೇಜರ್ ಕಾರಣಗಳು ಸರ್. ಇದನ್ನ ಅವಾಯ್ಡ್ ಮಾಡ್ಬಿಟ್ರೆ ಅವಾಗ ವೆರಿ ಈಸಿಲಿ ಅಂತಾನೆ ಮ್ಯಾರೇಜ್ ಆಗ್ಬಿಡುತ್ತೆ. ಈಗ ಅಕಸ್ಮಾತ್ ಕೊಟ್ಟಿದ್ರು ಅದು ಹಾಕೋಬಾರ್ದು ಅಂತನಾ ಸರ್? ಅಲ್ಲ, ಇವ್ರಿಗೆ ಮೇಡಮ್, ಸ್ಪೆಸಿಫಿಕ್ ಇವ್ರಿಗೆ ಅವ್ರಿಗೇನೆ ಹೇಳ್ತಿದೀನಿ ನಾನು. ಈಗ ಅಕಸ್ಮಾತ್ ಯಾರೋ ಫ್ರೆಂಡ್ಸ್ ಗಿಫ್ಟ್ ಆತರ ಎಲ್ಲ ಕೊಡ್ತಾರೆ, ಶೂಸ್ ಎಲ್ಲ ಆತರ ಕೊಟ್ಟಾಗ ಈಗ ಅವ್ರು ಯೂಸ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಈಗ ಅದನ್ನ ಅವಾಯ್ಡ್ ಮಾಡಿದ್ರೆ ಸರಿ ಹೋಗುತ್ತಾ ಅವ್ರದ್ದು? ಸರಿ ಹೋಗುತ್ತೆ ಮೇಡಮ್. ಜೊತೆಗೆ ಅವ್ರು ಯಾವ ರೀತಿ ಅಂತಾನೆ ಕೊಟ್ಟಿದಾರೋ, ಈಗ ಸ್ಲಿಪ್ಪರ್ಸ್ ಕೊಟ್ಟಿದಾರ ಅಥವಾ ಶೂಸ್ ಕೊಟ್ಟಿದಾರ, ಅದನ್ನ ಅವ್ರಿಗೇನೆ ಕೊಡ್ಬೇಕು. ಅಥವಾ ಅವ್ರು ಆಗ್ಲಿಲ್ಲ ಅಂತಂದ್ರೆ, ಅವ್ರು ಸಿಗ್ಲಿಲ್ಲ ಅಂದಾಗ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಟು ಅದು ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆಗ್ಬಿಡುತ್ತೆ. ಅದು ವೆರಿ ಈಸಿಲಿ ಅಂತಾನೆ ಟೆಂಪಲ್ ಮುಂದೆ ಕಳುವಾಗಬೇಕು ಮೇಡಮ್. ಟೆಂಪಲ್ ಹತ್ರ ಕಳುವಾದ್ರೆ ಒಳ್ಳೇದು. ಎಸ್ ಸರ್, ರವೀಂದ್ರ ಸರ್ ಇದೀರಾ ಲೈನ್ ಅಲ್ಲಿ? ಹೌದು ಸರ್, ಇದೆ. ಆ ರೀತಿ ಆದ್ರೂ ಆಗುತ್ತೆ. ಯಾರೇ ಶೂಸ್ ಅದೆಲ್ಲ ಕೊಟ್ರೆ ಇಸ್ಕೋಬಾರ್ದು ಅಂತಾನ ಸರ್ ಹಾಗಾದ್ರೆ ಗಿಫ್ಟ್ಸ್? ಅಲ್ಲ, ಎಲ್ಲರಿಗೂ ಅಲ್ಲ ಮೇಡಮ್, ಕೆಲವೊಬ್ರಿಗೆ ಮಾತ್ರ ಅದಷ್ಟೇ. ಕೆಲವೊಬ್ರಿಗೆ ಇಸ್ಕೊಂಡ್ರೆ ಚೆನ್ನಾಗುತ್ತೆ. ಈಗ ಸಪೋಸ್ ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಅಂತಾನೆ 6 ಜಾಸ್ತಿ ಇರುತ್ತೆ, ಅವ್ರು ಅಪ್ಪಿತಪ್ಪಿ ಏನಾದ್ರು ಬೈ ಮಿಸ್ಟೇಕ್ ಅಥವಾ ಯಾವ್ದೋ ಒಂದು ಸಂದರ್ಭದಲ್ಲಿ ಏನಾದ್ರು ನಿಮ್ಗೆ ಕೊಟ್ಟು ಅನ್ಕೊಳ್ಳಿ, ನೀವ್ ಅದನ್ನ ಹಂಗೆ ಇಟ್ಕೊಂಡ್ರೆ ನಿಮ್ಗೆ ಅದರಿಂದಾನೇ ಕ್ಯಾಶ್ ಅಂತಾನೆ ಫ್ಲೋ ತುಂಬಾ ಆಗುತ್ತೆ. ನೀವ್ ಹಾಕೊಂಡಿರ ಹಂಗೆ ಇಟ್ಕೋಬೇಕು. ಯೂಸ್ ಮಾಡ್ದೆ ಹಂಗೆ ಇಟ್ಕೋಬೇಕು. ಅದೇ ಲಾಸ್ಟ್ ಟೈಮ್ ನೀವು ಒಂದ್ಸಲ ಶೂಸ್ ಬಂದಾಗ ಹೇಳಿದ್ರಿ, ಅದು ಎವ್ರಿ 2 months ಗೆ ಚೇಂಜ್ ಮಾಡ್ಬೇಕು ಅಂತ. 2 months ಗೆ ಚೇಂಜ್ ಮಾಡ್ತಾ ಇಲ್ಲ. ಇವಾಗೆಲ್ಲ ತಗೊಂಡ್ರೆ ಅದೇನೋ ಒಂದು ಹೆಚ್ಚು ಕಡಿಮೆ 6 ತಿಂಗಳು 1 ವರ್ಷ ತನಕ ಇರುತ್ತಲ್ಲ, ಅದೊಂದು ಮಾಡ್ತಾ ಇಲ್ಲ ಅಷ್ಟೇ. ಲಾಸ್ಟ್ ಟೈಮ್ ಶೂ ವಿಷಯ ಬಂದಾಗ ನೀವು ಹೇಳ್ತಾ ಇದ್ರಿ. ಸೊ ನಂಬರ್ 1 ಗೆ ಎವ್ರಿ ಮಂತ್ ಅಥವಾ ಎವ್ರಿ 45 days ಶೂ ಆರ್ ಚಪ್ಪಲ್ ಹ್ಯಾಸ್ ಟು ಬಿ ಚೇಂಜ್ ಅಂತ ಹೇಳ್ತಾ ಇದ್ರಿ. ಸರ್, ಅದು ಮಾಡ್ತಾ ಇಲ್ಲ. ಸ್ಯಾಂಡಲ್ಸ್ ನ್ಯೂಮರಲ್ಸ್ ಅಂತ ಬರುತ್ತೆ. ಅದು ಸ್ಯಾಂಡಲ್ಸ್ ನ್ಯೂಮರಲ್ಸ್ ನಲ್ಲಿ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಬೇರೆ ಅದನ್ನ ಮಾಡಕ್ಕಾಗಿಲ್ಲ. ನೋಡಿ ಸರ್, ಈಗ ಫುಲ್ಲಿ ಅಂತ ಮಾಡಕ್ ಆಗದೆ ಇದ್ರು ನೀವ್ ಯಾವಾಗ ಹೋಗ್ತಿರಲ್ಲ, ಇವಾಗ ನೋಡಕ್ ಹೋದಾಗ ಅವಾಗ ಏನ್ ಮಾಡಕಂತಂದ್ರೆ ಆ ರೀತಿ ಹಾಕೊಂಡೋದ್ರೆ ಸಾಕು. ಹೊಸದು. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ್ಯಾರು ಡೇಟ್ ನವರು ಮತ್ತೆ ಮತ್ತೆ ಶೂಸ್ ಚೇಂಜ್ ಮಾಡ್ಬೇಕು ಸರ್? ಅದು ಮೊದಲೇ ತಿಳಿಸ್ಕೊಟ್ಟಿದೆ ಮೇಡಮ್. ಅದು ಮತ್ತೆ ಇನ್ನೊಂದ್ಸತಿ ಇವಾಗ ಬೇಕಾ?
ಅಲ್ಲ ಡೇಟ್ಸ್ ಹೇಳಿದ್ರೆ ಸಾಕು ಸರ್, ಎಲ್ರು ಸುಮಾರು ಜನ ಇರ್ತಾರಲ್ಲ. ಗೊತ್ತಿಲ್ಲ ಸರ್ ಅದು, ಇವಾಗ ಸರ್ ಹೇಳ್ತಿರೋದೆ, ರಮೇಶ್ ಸರ್ ಹೇಳಿದ್ದೆ. ನಮ್ಗೆ ಇದು ಹೊಸದು ಸರ್, ನಮ್ಗೇನ್ ಹೇಳಿರ್ಲಿಲ್ಲ ಸರ್ ಅವತ್ ಕ್ಲಾಸ್ ಅಲ್ಲಿ, ಹೇಳಿದ್ರೆ. ಇದು ಬಹಳ ಹಿಂದೆ ಫಸ್ಟ್ ಬ್ಯಾಚ್ ಗಳೆಲ್ಲ ಹೇಳಿದ್ದಾರೆ. ಓಕೆ ಸರ್. ಮೋಸ್ಟ್ ಅಬೌಟ್ 6 months ಬ್ಯಾಕ್ ಅಲ್ಲ ಸರ್? ನಾವು 6 months ಇಂದ ಇದೀವಿ ಸರ್ ಜೊತೆ, ಬಟ್ ನಾವು ಕೇಳಿಲ್ಲ. ಇಲ್ಲ ಮೇಡಮ್, ಅದಕ್ಕಿಂತ ಮುಂಚೆ ಡಾಕ್ಟರ್ ಎಲ್ಲ ಇದ್ರು ಅನ್ಸುತ್ತೆ. ಡಾಕ್ಟರ್ ಇದ್ರಲ್ಲ ಡಾಕ್ಟ್ರೆ? ಸರ್ ಇಲ್ಲ, ನಾನು ಇರ್ಲಿಲ್ಲ ಸರ್. ಎಲ್ಲ ಹೇಳಿದ್ರು ಒಂದ್ಸಲ. ನಾನು ಇವನ್ US ಅಲ್ಲಿ ಇದ್ದಾಗಲೇ ಹೇಳಿದ್ರು. ಸರ್ ಒಂದು ರಿಕ್ವೆಸ್ಟ್, 1 to 9 ಪಕ್ಕದಲ್ಲಿ ಡೇಸ್ ಗಳು ಮಾತ್ರ ಬರ್ದು ಬಿಡಿ ಸರ್. ಆ ಡೇಸ್ ಅವರು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾ ಇರ್ಲಿ ಸ್ವಲ್ಪ ಎಂಡ್ ಆಫ್ ದ ಸೆಷನ್ ಅಲ್ಲಿ. ಇಲ್ಲ ಆಯ್ತು, ನಾನು ಅದನ್ನ ಕೊನೆಗೆ ಅಂತ ತಿಳಿಸ್ಕೊಡ್ತೀನಿ. ಅವ್ರ ಇನ್ನೊಬ್ರು ಯಾರೋ ಒಬ್ರು ಡೇಟ್ ಆಫ್ ಬರ್ತ್ ಹಾಕಿಲ್ಲ. ಸರ್ ಆಮೇಲೆ ಮೇಡಮ್ ನಾನು ತಿಳಿಸ್ಕೊಡ್ತೀನಿ ಅದು ಆಯ್ತು ಸರ್. ಯಾವ ಡೇಟ್ ತಿಳಿಸ್ಕೊಡ್ತೀನಿ. ಲೆಟರ್ ಪಕ್ಕದಲ್ಲಿ ಎ ಬಂದ್ರೆ ಅದು ಒಂದ್ ಸ್ವಲ್ಪ ರಿಪೀಟ್ ಮಾಡ್ಬಿಡಿ ಸರ್. ಫಸ್ಟ್ ಲೆಟರ್ ಅದ್ರಲ್ಲಿ ಸೆಕೆಂಡ್ ಲೆಟರ್ ಎ ಬಂದ್ರೆ ಅದು ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಯ್ತು. ಸೆಕೆಂಡ್ ಪ್ಲೇಸ್ ಅಲ್ಲಿ ಎ ಬಂದ್ರೆ ಫ್ಯಾಮಿಲಿ ಲೈಫ್ ಇಸ್ ಗುಡ್ ಸರ್. ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಸರ್. ಸರಿ ಸರಿ, ಓಕೆ. ಅದೇ ಸರ್, ನಿಮ್ಗೆ ಪಳನಿಸ್ವಾಮಿ ಅಂದ್ರೆ ಎ ಬರುತ್ತೆ, ನಮ್ ನಳಿನ ಅಂದ್ರು ಎ ಬರುತ್ತೆ. ಓಕೆ ಓಕೆ. ಈಗ ಅದ್ರ ಜೊತೆಗೆ ಮಿಕ್ಕಿದು ಲೆಟರ್ಸ್ ನೋಡ್ಕೋಬೇಕು ಮೇಡಮ್, ಬರೀ ಅಷ್ಟೇ ಅಲ್ಲ. 7th 8th 9th ಲೆಟರ್ಸ್ ಕೊಡಿ ಅಂತಾನೆ ಮುಖ್ಯ ಆಗುತ್ತೆ. ಪಳನಿ ಪಂಕಜ ಎಲ್ಲ ಬರುತ್ತಲ್ಲ ಸರ್, ಫಸ್ಟೇ ಬಂದ್ಬಿಟ್ಟಿದೆಲ್ಲ ಮೇಡಮ್ ನಮ್ದೆಲ್ಲ. ಹೌದು ಪಿ ಅಂದ್ರೆ 8 ಮೇಡಮ್. 8 ಪಕ್ಕದಲ್ಲಿ 1 ಬಂದ್ರೆ ಪಿ ಪಕ್ಕದಲ್ಲಿ 8 ಬರ್ತದೆ. 8 ಅಲ್ಲ ಮೇಡಮ್ ಪಿ ಅಂದ್ರೆ. ಹೌದು ಹೌದು ಸರ್. ಅದ್ರ ಪಕ್ಕದಲ್ಲಿ ಎ ಅಂದ್ರೆ 1 ಇತ್ತ ಕನ್ಸಿಡರ್ ಮಾಡ್ಬೇಕು ಅದನ್ನ. ಬಟ್ 8 supports 1 sir, 1 does not supports 8. ಅದೇ ಮೇಡಮ್, ಅದೇ ಅಲ್ಲಿ ಬರೋದೇ ಅದೇ ಪ್ರಾಬ್ಲಮ್. ಅಲ್ಲ 8 ಪರವಾಗಿಲ್ಲ, 8 ಆದ್ರೂ ಸಪೋರ್ಟ್ ಮಾಡುತ್ತೆ, ಬಟ್ 1 8ನ ಸಪೋರ್ಟ್ ಮಾಡಲ್ಲ. ಅದೇ ಮೇಡಮ್, ಅದೇ ತರ ಕ್ಯಾಲ್ಕುಲೇಟ್ ಮಾಡಬೇಕು. 7 8 ಅಕ್ಷರಗಳು ಬರ್ತಾ ಇರಂಗಿಲ್ಲ, 5ಕ್ಕೆ ನಿಲ್ತಿರ್ತದೆ. ಸತೀಶ್ ಇವಾಗ 5 6 ಅಕ್ಷರ ಮುಗಿತು. ಅಲ್ಲಿ ಪ್ಲೇಸ್ಮೆಂಟ್ ಆಫ್ 7 8 9 ಅಲ್ಲಿ ವರ್ಕ್ ಆಗಲ್ಲ ಸರ್. ಅದೇ ಕೆಲವೊಂದು ಅಕ್ಷರಗಳು ಬರಲ್ಲ ಸರ್, ಅದು ಹೆಸರುಗಳು ಬರೀ 6 letters 3 letters ಈ ತರ ಮೊನ್ನೆ ಹೇಳಿದ್ರು ಕ್ಲಾಸ್ ಅಲ್ಲಿ. ಹೆಸರಲ್ಲಿ ಹೆಚ್ಚು ಲೆಟರ್ಸ್ ಇದ್ರೆ ಬೆಸ್ಟ್ ಅಂತ. ಓಕೆ, ನೆಕ್ಸ್ಟ್ ನೇಮ್. ನೆಕ್ಸ್ಟ್ ಫಸ್ಟ್ ಇಂದ ಯಾರು ಇದ್ದೀರಾ? ಅದು ಸ್ವಲ್ಪ ಚಾಟ್ ಬಾಕ್ಸ್ ಅಂತಾನೆ, ಚಾಟ್ ಬಾಕ್ಸ್ ಅಲ್ಲಿ ಮಿಸ್ ಆಗೈತೆ. ರಮೇಶ್ ಸರ್, ನೀವು ಫಸ್ಟ್ ಇಂದ ಇದ್ರಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಇದು ಚಪ್ಪಲ್ಸ್ ಸರ್? ಅಲ್ಲ, ಇವಾಗ ಈ ಕ್ಲಾಸಿಂದು ಚಾಟ್ ಬಾಕ್ಸ್ ಅಲ್ಲಿ ನಂದು ಇನ್ನೊಂದು ಅದು ಲಾಗೌಟ್ ಆಗೈತೆ. ಅದು ಚಾಟ್ ಬಾಕ್ಸ್ ಮಿಸ್ ಆಗೈತೆ ಇಲ್ಲ. ನಾನು ನೆಕ್ಸ್ಟ್ ಯಾರ್ದೈತೆ ನೋಡಿ ಸರ್, ಯಾಕಂದ್ರೆ ಫಸ್ಟ್ ಇಂದ ಸಂಕೇತ್ ಏನೋ ಇತ್ತು ಸರ್, ಸಂಕೇತ್ ಜಾಬ್ ಕೇಳಿದ್ರು ಅವರು. ಅದಲ್ಲ ಮೇಡಮ್, ಅದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದಿತ್ತು. ವಿನಯ್ ರಾಜ್ ಅಂತಿದೆ ಸರ್. ಸರ್ ಅನಿರುದ್ಧ ಅಂತ ಮ್ಯಾರೇಜ್ ಇತ್ತು. ಅನಿರುದ್ಧ ಸರ್, ಹೌದು ಹೌದು ಸರ್. ನೀವೇನಾ? ಹೌದು ಸರ್, ನಮ್ಮ ಹುಡುಗ. ಅನಿರುದ್ಧ ಇದೆ, ಹೌದು. ಡೇಟ್ ಹೇಳಿ ಸರ್. 22/4/1994. 22/4/1994. ಅನಿರುದ್ಧ. ANU ANI RUDDHA. ಅನಿರುದ್ಧ. ಸರಿ ಸರ್, ಓಕೆ. ಥ್ಯಾಂಕ್ ಯು. ಇದು ಟೋಟಲ್ ಏನಾದ್ರು ಮಾಡಿದ್ದೀರಾ ಸರ್? ಇಲ್ಲ, ಮಾಡಿಲ್ಲ ಸರ್. 4 and 4 sir. 4 and 4 sir. 4 and 4. Okay, thank you. ಕರೆಕ್ಟ್ ಸರ್.
ಈಗ ಎಷ್ಟು ಸರ್ ಏಜು? ಏನಂತ 20 ಒಂದು ಡಿಲೇ ಇಲ್ಲ ಡಿಲೇ ಏನಿಲ್ಲ ಸರ್, ಡಿಲೇ ಡಿಲೇ ಏನಿಲ್ಲ. ಡಿಲೇ ಡಿಲೇ ಏನಿಲ್ಲ ಸರ್. ಅಂತೇನಿಲ್ಲ. ಹ್ಮ್. ಅವನಿಗೆ ಇನ್ನು ಓದ್ಬೇಕು ಅಂತಾನೆ. ಬಟ್ ಹ್ಮ್. ನಮ್ಗೇನು ಅಂತ ವಿ ಆರ್ ನಾಟ್ ಇನ್ ಇದು ಅವ್ರ ತಾಯಿ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಮದುವೆಗೋಸ್ಕರ ಸುಮ್ಮನೆ ಪ್ಲಾನ್ ಮಾಡಿದ್ರು. ಇನ್ನು ಇಟ್ ಇಸ್ ನಾಟ್ ಟೇಕನ್ ಸೀರಿಯಸ್ ಆಗಿ ಡಿಸಿಷನ್ ತಗೊಂಡಿಲ್ಲ. ಅವ್ರು ಇಲ್ಲ Okay. ಇನ್ನು ಓದ್ಬೇಕು ಅಂತ ಇದಾರೆ. ಹ್ಮ್. ಅಲ್ಲ ಸುಮ್ನೆ ಅವ್ನ ಹರೋಸ್ಕೋಪ್ ಅಲ್ಲಿ ಯಾರೋ ತುಂಬಾ ಮ್ಯಾರೇಜ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತಾರಂತೆ. ಅದಕ್ಕೆ ಯಾರ ಹತ್ರ ಕೇಳಿದ್ರಂತೆ, ಅದಕ್ಕೆ ಕೇಳೋಣ. ಸರ್ ರೆಕಾರ್ಡ್ ಇರ್ಬೋದಾ ಅಥವಾ ಆಫ್ ಮಾಡ್ಬೇಕಾ ಸರ್? ಇರ್ಲಿ ಸರ್, ನೋ ಪ್ರಾಬ್ಲಮ್ ಸರ್, ನಾಟ್ ಎನ್ ಇಶ್ಯೂ. ಓಕೆ ಓಕೆ ಸರ್. ಸರ್ ಮ್ಯಾರೇಜ್ ಅಂತಾನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸರ್. ಇದು ಈ ಒಂದು ಇದರಲ್ಲಿ ಈ ಒಂದು ಡೇಟ್ ಅಲ್ಲಿ ಮ್ಯಾರೇಜ್ ಅಂತಾನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಎಸ್ಪೆಷಲಿ ಒಂದು ಡಿಲೇ ಅನ್ನೋದು ಕೂಡ ಅಂತ ತೋರಿಸುತ್ತೆ ಸರ್. ಡಿಲೇ ಮ್ಯಾರೇಜ್ ಅನ್ನೋದು ಕೂಡ ಅಂತ ತೋರಿಸುತ್ತೆ. ಅವರು ಸಿಗೋರು ಕೂಡ ಏನಿರ್ತಂದ್ರೆ ಟೆಕ್ನಿಕಲಿ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಸರ್. ಟೆಕ್ನಿಕಲ್ ನಾಲೆಜ್ ಅಂತ ತುಂಬಾ ಇರುತ್ತೆ. ತುಂಬಾ ಅಂತ ತಲೆ ಓಡಿಸೋರು ಆಗಿರ್ತಾರೆ. ಬಟ್ ಸ್ವಲ್ಪ ಮುಂಗೋಪಿತನೂ ಕೂಡ ಎಂತಾರೆ ಜಾಸ್ತಿ ಇರುತ್ತೆ ಸರ್. ಅಂತವ್ರು ಅಂತಾನೆ ಸಿಗೋ ಚಾನ್ಸಸ್ ಇರುತ್ತೆ. ಇವರು ಕೂಡ ಅಂತಾನೆ ಟೆಕ್ನಿಕಲ್ ವೈಸ್ ಏನಾದ್ರು ಇದಾರೆ ಸರ್? ಹೌದು ಸರ್, ಇಂಜಿನಿಯರಿಂಗ್ ಮಾಡಿ ಈಗ ಪ್ರೈವೇಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಆಯ್ತಾ. ಅದೇ ಫೀಲ್ಡ್ ಅಲ್ಲಿ ಇರೋರು ಯಾರಾದ್ರೂ ಕೂಡ ಯಾರ ಜೊತೆನಾದ್ರೂ ಕಮ್ಯುನಿಕೇಶನ್ ಅಂತ ಮಾಡ್ತಾ ಇದಾರೆ ನೋಡಿ ಸರ್. ಆಸ್ ಆಫ್ ನೋ ಏನು ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಚೆಕ್ ಮಾಡ್ಬೋದು ಸರ್. ಆಸ್ ಆಫ್ ನೋ ಏನು ಇಲ್ಲ. ಅದೊಂದು ಚೆಕ್ ಮಾಡ್ಕೊಳ್ಳಿ ಸರ್. ಬಟ್ ಜೊತೆಗೆ ಡಿಸ್ಟರ್ಬೆನ್ಸ್ ಇದ್ರೆ ರೆಮಿಡೀಸ್ ಏನಾರ ಇದ್ರೆ ಹೇಳ್ಬೋದು ಸರ್, ಪ್ಲೀಸ್. ರೆಮಿಡೀಸ್ ಅಂತಂದ್ರೆ ಇಲ್ಲಿ ಒಂದೇ ಇಲ್ಲ ಸರ್. ಯಾಕಂತಂದ್ರೆ 3 ಇದಕ್ಕೆ ನೀವು ರೆಮಿಡಿ ಮಾಡ್ಕೋಬೇಕಾಗುತ್ತೆ. 3 ಇದಕ್ಕೆ. ಒಂದು ರಾಹುಗೆ ಅಂತಾನೆ ಮಾಡ್ಕೋಬೇಕು, ಇನ್ನೊಂದು ಶನಿ ಸ್ವಾಮಿಗೆ ಅಂತಾನೆ ಮಾಡ್ಕೊಳ್ಳೇಬೇಕು. ಅವಾಗ ಇದು ಕ್ಲಿಯರ್ ಆಗುತ್ತೆ. ಓಕೆ ಸರ್. ಬಟ್ ಇನ್ನೊಂದು ಹೇಳ್ಬೇಕಂತಂದ್ರೆ ಹೇಳಿ ಸರ್, ಫ್ರೀ. ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ ಸರ್. ಸರ್ ರಾಹುಗೆ ಏನ್ ಮಾಡ್ಬೇಕು ಸರ್ ರೆಮಿಡಿ? ಸರ್ ರಾಹುಗೆ ರೆಮಿಡಿ ಏನ್ ಮಾಡ್ಬೇಕು ಸರ್? ರಾಹುಗ ದುರ್ಗಾ ಸರ್ ಟೆಂಪಲ್. ಹೇಳ್ತೀನಿ. ಲೋ ಶುಗರಿಡಲ್ ರೆಮಿಡಿ ಹೇಳಿದ್ರಲ್ಲ ಸರ್, ಅದ್ ಮಾಡ್ಬೋದಲ್ವಾ? ಅದನ್ನು ಮಾಡ್ಕೋಬಹುದು ಸರ್. 267 ಡೊನೇಷನ್ ಮಾಡ್ಬೋದು ಹುಡುಗರ ಕೈಯಲ್ಲಿ. ಫೋರ್ ಅಂಡ್ 4 ಕಾಂಬಿನೇಷನ್ ಇರೋದು ಸ್ವಲ್ಪ ಮ್ಯಾರೇಡ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಸರ್? ಮೇಡಮ್ ಅದು ಅಷ್ಟೇ ಅಲ್ಲ ಮೇಡಮ್, ಅದಕ್ಕಿಂತ ನಾವು ಲಗ್ನ ಕುಂಡ್ಲಿನಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದೇ ಅಂತ ಹೇಳ್ಬಿಟ್ಟು, ಇಲ್ಲಿಂದಾನೇ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ಬಿಡುತ್ತೆ. ಜೊತೆಗೆ ಇದು ಸಪೋಸ್ ನೀವು ರೆಮಿಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರ್, ನಿಮ್ಮ ಹೆಸರೇನು? ಹಲೋ, ಯಾರ್ದು ಇದು? ಹಲೋ ಸರ್, ಕೇಳಿಸ್ತಾಯ್ತಾ? ಕೇಳಿಸ್ತಾ ಇದೆ, ಹೇಳಿ. ಇವಾಗ ಜಾಯ್ನ್ ಆದ್ರು. ಸಾರಿ, ಅದು ನೆಟ್ವರ್ಕ್ ಇಂದ ಅದು ಡಿಸ್ಕನೆಕ್ಟ್ ಆಯ್ತು ನೋಡಿ. ಅದು ಸರ್ ಪಳನಿ ಸರ್ ಡಿಸ್ಕನೆಕ್ಟ್ ಆಯ್ತು. ಇವಾಗ ಕೇಳಿಸ್ತಾಯ್ತಾ?
Yes, sir. ಕ್ಲಿಯರ್ ಇದೆ ಹೇಳಿ. ಫಸ್ಟ್ ನೀವು ರೆಮಿಡಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸೆಕೆಂಡ್ ಮ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಅಂತಾನೆ ಬರುತ್ತೆ ಸರ್ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ, ಆಯ್ತಾ. ಹಂಗಾಗಿ ಸ್ವಲ್ಪ ಎಂತ ರೆಮಿಡೀಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ತುಂಬಾನೇ ಒಳ್ಳೇದಂತ ಹೇಳ್ತೀವಿ. ಯಾವ ತರ ರೆಮಿಡೀಸ್ ಸರ್? ಒಂದು ಸ್ಯಾಟ್ರನ್ಗೆ ಅಂತಾನೆ ಮಾಡ್ಕೋಬೇಕು, ರಾಹುಗೆ ಅಂತಾನೆ ಮಾಡ್ಕೋಬೇಕು, ಇಲ್ಲ ಜೆಮ್ ಸ್ಟೋನ್ಸ್ ಅಂತಾನೆ ಹಾಕೊಂತೀರಂತಂದ್ರೆ ಜೆಮ್ ಸ್ಟೋನ್ಸ್ ರೆಮಿಡಿನ ಕೂಡ ಅಂತಾನೆ ನೀವು ಮಾಡ್ಕೋಬಹುದು. ಒಟ್ನಲ್ಲಿ ಇದಕ್ಕೆ ರೆಮಿಡೀಸ್ ಅಂತ ಮಾಡ್ಕೊಳ್ಳೇಬೇಕು ಸರ್. ರೆಮಿಡೀಸ್ ಮಾಡ್ಕೊಂಡೆ ಇದ್ರೆ ಅವ್ರು ಬೇರೆಯವ್ರು ಯಾವ ರೀತಿ ಹೇಳಿದ್ರು ಗೊತ್ತಿಲ್ಲ, ಬಟ್ ಲಗ್ನ ಕುಂಡ್ಲಿ ಆಧಾರದ ಮೇಲೆ ನಾವು ಹೇಳ್ಬೇಕಂತಂದ್ರೆ ಈ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್. ಮ್ಯಾರೇಜ್ ಅಂತಾನೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆದಷ್ಟು ಈ ತರ ರೆಮಿಡೀಸ್ ಅಂತಾನೆ ಮಾಡ್ಕೊಂಡ್ರೆ ಒಳ್ಳೇದು. ಅದಾದ್ಮೇಲೆ ಹೇಳ್ತೀರಾ ಸರ್ ಅನಿರುದ್ಧ್? 22 ಅಲ್ಲ ಸರ್, ಟೈಮ್ ಟೈಮು ಸಾಯಂಕಾಲ ಮಧ್ಯಾಹ್ನ 4:02. ಬ್ಯಾಂಗ್ಳೂರ್ ಸರ್? ಬೆಂಗಳೂರು. ಜನರಲ್ ರೆಮಿಡೀಸ್ ಸರ್, ನಿಮ್ ಹೆಸರು ಸರ್? ವಾಸುದೇವ್ ಅಂತ ಸರ್. ವಾಸುದೇವ್ ಸರ್, ನೋಡಿ ಜನರಲ್ ಆಗಿ ರೆಮಿಡಿ ಹೇಳ್ಬೇಕಂತಂದ್ರೆ ಮ್ಯಾರೇಜ್ ಇದ್ರಲ್ಲಿ ಚೆನ್ನಾಗಿರ್ಬೇಕು ಅಂದಾಗ ಯಾರಿಗೆ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೋ ಅಥವಾ ಅವ್ರು ಏನ್ ಮಾಡ್ಬೇಕಂತಂದ್ರೆ 11 ಅಂತಾನೆ ಗೋಮತಿ ಚಕ್ರನ ರೆಡ್ ಕ್ಲಾತ್ ಅಲ್ಲಿ ಅಂತಾನೆ ಕಟ್ಕೊಂಡು ರೆಡ್ ಕ್ಲಾತ್ ಅಲ್ಲಿ ಅಂತಾನೆ ಟೈ ಮಾಡ್ಬಿಟ್ಟು ಅದನ್ನ ರೆಡ್ ವುಡನ್ ಬಾಕ್ಸ್ ಅಲ್ಲಿ ಅಂತಾನೆ ಇಡ್ಬೇಕು. ಅದ್ ಇಡೋದ್ರಿಂದ ಸ್ವಲ್ಪ ಅಂತಾನೆ ಜನರಲ್ ಆಗಿ ಅವ್ರಿಗೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ. ಓಕೆ ಸರ್. ಅದು ಜನರಲ್ ಆಗಿ ಅಂತಾನೆ ಹೇಳಿರುವಂತದ್ದು. ಬಟ್ ನಿಮ್ಗೆ ರಾಹುಗೆ ಅಂತಾನೆ ರೆಮಿಡಿ ಅಂತ ಬಂದಾಗ ಬೇರೆ ಬೇರೆ ರೆಮಿಡೀಸ್ ಎಲ್ಲ ನಾವು ಹೇಳ್ತೀವಿ. ಇವರ ಒಂದು ಲೈಫ್ ಸ್ಟೈಲ್ಗೆ ನಾವ್ ಹೇಳ್ಬೇಕಂತಂದ್ರೆ ಡಾರ್ಕ್ ಬ್ಲೂ ಕಲರ್ದ ಅಂತಾನೆ ಒಂದು ಕ್ಯಾಪ್ ಅಂತಾನೆ ಹಾಕೊಳಕ್ ಹೇಳಿ ಸರ್ ಯಾವಾಗಲೂ. ಓಕೆ ಸರ್. ಕ್ಯಾಪ್ ಅಂತಾನೆ ಹಾಕೊಂಡು ಸಾಕು. ಮತ್ತೆ ಸಪರೇಟ್ ಇದಾರ ನಿಮ್ ಜೊತೆನೆ ಇದಾರ ಸರ್? ಇಲ್ಲ, ಇವಾಗ ಬೇರೆ ಊರಲ್ಲಿ ಇದ್ದಾರೆ. ಬೇರೆ ಊರಲ್ಲಿ ಆದಷ್ಟು ಜೊತೆಗಿದ್ರೆ ಅದು ಕ್ಲಿಯರ್ ಆಗ್ಬಿಡುತ್ತೆ. ಅಥವಾ ಮ್ಯಾರೇಜ್ ಆಗ್ಬೇಕಾದ ಸಮಯದಲ್ಲಿ ನಿಮ್ ಜೊತೆನೆ ಜಾಸ್ತಿ ಇದ್ರೆ, ನಿಮ್ ಫ್ಯಾಮಿಲಿ ಜೊತೆಗಿದ್ರೆ ಆ ಒಂದು ದೋಷ ಅನ್ನೋದು ಕ್ಲಿಯರ್ ಆಗುತ್ತೆ. ವೈಬ್ರೇಷನ್ ಚೇಂಜ್ ಆಗಿ ದೋಷ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಇದು ವೆರಿ ಈಸಿಲಿ ಅಂತಾನೆ ಮಾಡ್ಕೊಂಡಂತದ್ದು. ಬರ್ತ್ ಟೈಮ್ ಬಂದು ಮಧ್ಯಾಹ್ನ 4:02 ಫ್ರೈಡೆ. ಅದು ನಾವೀಗೇನ್ ತಗೊಂತ ಇಲ್ಲ ಸರ್, ಅದು ಇದ್ರ ಮೇಲೆನೆ ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್ ಅಂತಾನೆ ಇದ್ರ ಮೇಲೆನೆ ಬಂದ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಅವರು ಎಲ್ಲಿ ರೂಮಲ್ಲಿ ಇದಾರಾ? ಹೌದು ಸರ್, ರೂಮಲ್ಲಿ ಇದ್ದಾರೆ. ರೂಮಲ್ಲಿ ಇದಾರೆ ಅಂತಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಎಸ್ಪೆಷಲಿ ಇವ್ರಿಗೆ ಮಾತ್ರ. ಓಕೆ ಸರ್. ಇದು ಜನರಲ್ ಆಗಿ ಬರಲ್ಲ ಎಲ್ಲರಿಗೂ, ಆಯ್ತಾ. ಫಸ್ಟ್ ಹೇಳಿದ್ದು ಜನರಲ್ ಆಗಿ ಅಪ್ಲೈ ಆಗುತ್ತೆ ಎಲ್ಲರಿಗೂ ಗೋಮತಿ ಚಕ್ರದ್ದು. ಬಟ್ ಇದು ಮಾತ್ರ ನಿಮಗ್ ಮಾತ್ರ ಸರ್. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕುಡಿಯೋ ನೀರ್ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅಂತಾನೆ ನೀರ್ ಕುಡಿಯಕ್ಕೆ ಹೇಳಿ, ಆಯ್ತಾ. ಅಲ್ಲೂ ಕುಡಿ ಅಂತಾನೆ ಸ್ವಲ್ಪ ದೋಷ ಅಂತಾನೆ ಕ್ಲಿಯರ್ ಆಗುತ್ತೆ, ಆಯ್ತಾ. ಇದೇ ರೀತಿ ಬೇರೆದಕ್ಕೂ ಅಂತಾನೆ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಫುಲ್ ಅಂತಾನೆ ಅದೆಲ್ಲಾನು ಕೂಡ ನೆಕ್ಸ್ಟ್ ಯಾವಾಗಾದ್ರೂ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಸರ್. ಇಲ್ಲ ನೆಕ್ಸ್ಟ್ ಮಂತ್ ನಾವು ಕ್ಲಾಸ್ ಮಾಡ್ತೀವಿ, ಅವಾಗ ಬೇಕಾದ್ರೆ ಜಾಯಿನ್ ಆಗ್ಬೋದು. ನಿಮ್ಗೆ ಎಲ್ಲಾನು ಕೂಡ ಅಂತಾನೆ ಅಲ್ಲೇ ಬಂದ್ಬಿಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಸಜೆಷನ್ಸ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ನೆಕ್ಸ್ಟ್ ಆಲ್ಕೋಹಾಲ್ ಡೊನೇಟ್ ಸರ್? ಹೇಳಿ ಸರ್. ಸರ್ ಪ್ರವೀಣ್ ಸರ್, ಆಲ್ಕೋಹಾಲ್ ಡೊನೇಟ್ ಇವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಸರ್ಗೆ. ಗೊತ್ತಿಲ್ಲ ಅದಕ್ಕೆ ಸುಮ್ನೆ ಜನರಲ್ ಆಗಿ ಹೇಳ್ಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ ನಾನು ಹೇಳಲಿಲ್ಲ ಅದು. ಸರ್ ರಾಹುಲ್ ಅವರು ದೇವಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿದ್ರು ಆಗತ್ತಲ್ಲ ಸರ್? ತುಪ್ಪ ಡೊನೇಟ್ ಮಾಡೋದು, ದೇವಿ ದರ್ಶನ ಮಾಡ್ಕೊಂಡ್ ಬರೋದು. ಅದ್ರ ಬದಲು ಅವ್ರು ಹೋಗ್ಬೇಕಲ್ಲ ಮೇಡಮ್, ಅವರು ಟೆಕ್ನಿಕಲ್ ಇರೋದು, ಹೇಳಿದ್ರೆ ಮಾಡ್ಬೇಕಲ್ಲ. ಮಾಡೋದಾದ್ರೆ ಆಗುತ್ತೆ. ಅದಕ್ಕೆ ವೆರಿ ಸಿಂಪಲ್ ಅಂತಾನೆ ಕ್ಯಾಪ್ ಹಾಕೊಂಡು ರೆಗ್ಯುಲರ್ ಆಗಿ ಅಂತಾನೆ ಕ್ಯಾಪ್ ಹಾಕೊಂಡ್ರೆ ಸಾಕು. ನ್ಯೂಮರಲಜಿನಲ್ಲಿ ನಾವು ನೋಡ್ದಂಗೆ ಸಾರಿ ನಿಮ್ಗೆ ತಿಳಿದಂಗೆ ಅಷ್ಟೇ ರೆಮಿಡೀಸ್ ಅಲ್ಲ, ಇನ್ನೂ ಕೂಡ ಅಂತಾನೆ ಹಲವಾರು ರೆಮಿಡೀಸ್, ಸಿಂಪಲ್ ರೆಮಿಡೀಸ್ ಇದಾವೆ. ಎಸ್ಪೆಷಲಿ ಇವ್ರಿಗೆ ನಾನು ಹೇಳಿದ್ನಲ್ಲ
ಹಾ ಆ ಒಂದು ಕಲರ್ ಅಂತಾನೆ ಕ್ಯಾಪ್ ಹಾಕೊಂಡು ಹೋದ್ರು ಸಾಕು, ಅದು ಕ್ಲಿಯರ್ ಆಗ್ಬಿಡುತ್ತೆ. ಬಿಕಾಸ್ ಆಫ್ ದಿಸ್ ಇಸ್ ಮ್ಯಾರೇಜ್ ಅಲ್ವಾ ಸರ್, ಅದರಿಂದ ದೇವಿ ದರ್ಶನ ಅದು ಮತ್ತೆ ಏನು ಇದು ಹೇಳಿದ್ರಲ್ಲ ಶನಿ ರಿಲೇಟೆಡ್ ಅದನ್ನೆಲ್ಲ ದೇವಸ್ಥಾನದ ಮುಖಾಂತರನೇ ಅಥವಾ ಇದು ಬೇರೆ ಇದ್ರ ಆತರ ಅದ್ರ ಮಾಡಿದ್ರೇನೆ ಬೆಸ್ಟ್ ಅಂತ ಅಲ್ವಾ ಸರ್? ಅದೇ ಫಸ್ಟ್ ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್. ಈಗ ಇವರು ಅವ್ರ ಫಾದರ್ ಅವರು ಕೇಳ್ಬೇಕಲ್ಲ. ಈಗ ಒಬ್ಬೊಬ್ರಿ ಅಂತಾನೆ ಕೇಳ್ತಾರೆ, ಕೆಲವೊಂದು ಕೇಳಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಎಲ್ಲಾನು ಕೊಡಿ ಅಂತ ರೆಡಿ ಇಟ್ಕೊಂಡಿರ್ಬೇಕು ನಾವು. ಸ್ಪಿರಿಚುವಲ್ ಏತನ ಹೋಗೋರ್ಗೆ ಸ್ಪಿರಿಚುವಲ್ ಏತನ ಕೊಡ್ಬೇಕು. ನಾನ್ ಸ್ಪಿರಿಚುವಲ್ ಇರೋರ್ಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಇದೇ ರೀತಿ ಈಗ ನಾವು ಒಂದೊಂದ್ಸತಿ ಏನಾಗ್ತಂತಂದ್ರೆ ಯಾರಿಗಾದ್ರು ನಾವ್ ಹೇಳಿದ್ರೆ ಅವರು ಯಾವ್ದೇ ಕಾರಣಕ್ಕೂ ಕೂಡ ಹೋಗಲ್ಲ, ಮಾಡಲ್ಲ. ಸುಮ್ನೆ ಮಾಡ್ಬೇಕಲ್ಲ, ಸುಮ್ನೆ ಬಲವಂತಾಗಿ ಅಂತ ಕರ್ಕೊಂಡೋದ್ರೆ ಮಾಡ್ಬೇಕಲ್ಲ ಅಂತ ಮಾಡಿ ಬಂದ್ಬಿಡ್ತಾರೆ. ಇವರು ಪೇರೆಂಟ್ಸ್ ಅನ್ಕೊಂಡಿರ್ತಾರೆ, ಮಾಡಿರ್ತಾರೆ ಅನ್ಕೊಂಡಿರ್ತಾರೆ. ಆಕ್ಚುಲಿ ಅಲ್ಲಿ ಆಗಿರಲ್ಲ. ಸುಮ್ನೆ ಏನೋ ಮಾಡಬಾರ್ದಾ ಸರ್ ಇದು? ಇಲ್ಲ ಮೇಡಮ್, ಪೇರೆಂಟ್ಸ್ ಮಾಡಿದ್ರೆ ಒಂದು 30% ಅಷ್ಟು ಬರ್ಬೋದು ಅಷ್ಟೇನೆ ಫಲ. ಸ್ಪೆಸಿಫಿಕ್ ಆಗಿ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅವ್ರು ಮಾಡಿದ್ರೇನೆ ಅದು ಅಪ್ಲೈ ಆಗೋದು. ಅವಾಗ ನಾವೇನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಅಂತಾನೆ ಏನು ಹೇಳ್ಬಾರ್ದು. ಈಗ ಸುಮ್ನೆ ಅವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಯಾವಾಗಾದ್ರೂ ಆಚೆ ಕಡೆ ಹೋಗ್ತಾ ಇರ್ತಾರಲ್ಲ, ಅವಾಗ ಈ ಕಲರ್ ಕ್ಯಾಪ್ ಹಾಕೊಂಡು ಹೋಗಿ ಸುಮ್ನೆ ಅಂತ ತಂದಿಟ್ಟಿದ್ರೆ ಅದನ್ನ ಹಾಕೊಂಡು ಹೋಗ್ತಾರೆ. ಅವಾಗ ಅಲ್ಲೇನೆ ನೀವ್ ಹೇಳಿದ್ ಕರೆಕ್ಟ್ ಸರ್. ಆತರ ಆದ್ರೆ ಏನಾಗತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲಿಂದ ಏನೋ ಅವ್ರಿಗೆ ನಾವು ಇಂಪ್ರೆಸ್ ಮಾಡ್ತಿಲ್ಲ ಮತ್ತೆ ಫೋರ್ಸ್ ಮಾಡದೇ ಇದ್ದಾಗ ಅವ್ರಿಗೂ ಸ್ವಲ್ಪ ಸಂತೋಷ ಆಗತ್ತೆ. ದೇ ಸ್ಟಾರ್ಟ್ ಸಮಥಿಂಗ್. ಅಲ್ಲೇನಾದ್ರು ವೈಬ್ರೇಷನ್ ಸ್ವಲ್ಪ ಚೇಂಜಸ್ ಬಂತು ಅಂದ್ರೆ ಆಮೇಲೆ ನಮ್ಮನ್ನ ನಾವು ನಮ್ ಬಡೆ ಕೇಳೋದಕ್ಕೂ ಇಂಟ್ರೆಸ್ಟ್ ತೋರಿಸ್ತಾರೆ. ಕರೆಕ್ಟ್ ಸರ್ ನೀವು ಹೇಳಿದ್ದು, ರೈಟ್ ಸರ್. ಈಗ ಕೇಳೋರಾದ್ರೆ ಅದೇ ರೀತಿ ಅಂತಾನೆ ನಾವ್ ಹೇಳ್ಬೋದು. ಒಬ್ಬೊಬ್ರಿ ಅಂತಾನೆ ಕೇಳಲ್ಲ. ಕೇಳಿದಾಗ ನಾವು ಅವ್ರಿಗೆ ಇದೇ ರೀತಿ ಮಾಡ್ಬೇಕಂತ ಮಾಡಿದಾಗ ತುಂಬಾನೇ ಕಷ್ಟ ಅದು. ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್ ನೀವು ಹೇಳಿದ್ದು. ವೆಲ್ಕಮ್ ಸರ್. ಸರ್ ಇದು ಗೋಮತಿ ಚಕ್ರ ಹೇಳಿದ್ರಲ್ಲ, ಡೈಮೆನ್ಷನ್ ಆ ಬಾಕ್ಸ್ ಸರ್, ರೆಡ್ ಬಾಕ್ಸ್ ಅಲ್ಲಿ ಇಡಬೇಕಂದ್ರಲ್ಲ ಸರ್, ಅದು ಈಕ್ವಲ್ ಇದ್ರೆ ಸಾಕು ಸರ್. 4x4 ಅಥವಾ ಎಲ್ಲದಕ್ಕೂ ಮೆಜರ್ಮೆಂಟ್ ಕೇಳ್ತಿರಲ್ಲ ಸರ್. ಇಲ್ಲ ನಾನು ಹೇಳೋದು ಯಾವಾಗಲೂ ಕೂಡ ಇದೇ ಡೈಮೆನ್ಷನ್ಸ್ ಸರ್. ಯಾವಾಗಲೂ ಕೂಡ ಅಂತಾನೆ 4x4 ಅಂತಾನೆ ಚೆನ್ನಾಗಿರುತ್ತೆ, ಅಥವಾ 2x2 ಅಥವಾ 7x7. ಏನೇ ನಾವು ಅಫರ್ಮೇಶನ್ಸ್ ಬರಿಬೇಕಾದ್ರೂ ಕೂಡ ಇದೇ ಇದ್ರಲ್ಲೇ ಬರೆದ್ರೆ ತುಂಬಾ ಬೆಸ್ಟ್. ಅದಕ್ಕೆ ನಾನು ಯಾವಾಗಲೂ ಈಕ್ವಲ್ ಸೈಜ್ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಅದೇ ಇದ್ರಲ್ಲೇ ಅಂತಾನೆ ಮಾಡಿದ್ರೆ ಸಾಕು. ಝೋನು ಅವ್ರಿಗೆ ಅಂತಾನೆ ಕನ್ವೀನಿಯಂಟ್ ಆದಂತ ಪ್ಲೇಸ್ ಸರ್. ಅವ್ರು ಎಲ್ಲಿರ್ತಾರೋ, ಅವರು ಎಲ್ಲಿ ಯಾವ ರೂಮಲ್ಲಿ ಅಂತಾನೆ ಅವ್ರ ಮನೆಯಲ್ಲಿ ಇರ್ತಾರೋ ಆ ಒಂದು ಪ್ಲೇಸ್ ಅವ್ರು ಇರುವಂತದ್ದು. ಅವ್ರ ಬೆಡ್ರೂಮ್ ಅಂತ ಅಷ್ಟೇ ಸರ್. ಇಲ್ಲ ಇನ್ನೂ ಸಿಂಪಲ್ ಆಗಿ ಅಂತಾನೆ ಅಂತಂದ್ರೆ, ಈಗ ಸಪೋಸ್ ಅಂತಾನೆ 1x1 ಒಂದು ಈಗ ಏನು ಜ್ಯುವೆಲರಿ ಬಾಕ್ಸ್ ಬರುತ್ತಲ್ಲ, ಜ್ಯುವೆಲರಿ ಬಾಕ್ಸ್ ಅಂತಾನೆ ರೆಡ್ ಬಾಕ್ಸ್ ಬಂದ್ರೆ ಅದ್ರಲ್ಲೇನೆ 11 ಹಾಕೊಂಡು ಅವ್ರ ಹತ್ರನೇ ಕೂಡ ಇಟ್ಕೋಬಹುದು. ಅವ್ರ ಹತ್ರನೇ ಕೂಡ ಇಟ್ಕೊಂಡ್ರು ಕೂಡ ಅದು ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ಆ ವುಡನ್ ಬಾಕ್ಸ್ ಕೂಡ ರೆಡ್ ಅಲ್ಲೇ ಇರ್ಬೇಕಾ ಸರ್? ಎಸ್ ಮೇಡಮ್, ಒಳಗಡೆ ರೆಡ್ ಇದ್ದೇ ಇರುತ್ತಲ್ಲ, ಓಕೆ ಓಕೆ, ಮೇಲ್ಗಡೆನೂ ಕೂಡ ಏತನೆ ಇದ್ರು ಒಳ್ಳೇದು. ಲೈಫ್ ಡಿಸ್ಟರ್ಬೆನ್ಸ್ ಈಗ ಸರ್ ಇದು ಸರ್? ಎಸ್ ಸರ್, ಫ್ಯಾಮಿಲಿ ಜನರಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಇದು ಫ್ಯಾಮಿಲಿ ಲೈಫ್ ಡಿಸ್ಟರ್ಬೆನ್ಸ್ ಯಾರಿಗಾಗಿರುತ್ತೋ ಅವರೆಲ್ಲರೂ ಕೂಡ ಮಾಡ್ಕೋಬಹುದು ಜನರಲ್ ಆಗಿ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಆಗೋದಕ್ಕೂ ಕೂಡ ಕಾರಣ ಏನಂತಂದ್ರೆ, ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಶನಿವಾರ ಈ ವಾರಗಳಲ್ಲಿ ಈ ಕೂದಲು ಕಟ್ ಮಾಡೋದು ಮತ್ತೆ ನೈಲ್ಸ್ ಅಂತಾನೆ ಕಟ್ ಮಾಡೋದು ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಅದನ್ನ ಮಾಡಿದ್ರು ಕೂಡ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ. ಬಟ್ ಮನಿ ಬರುತ್ತೆ. ಆ ರೀತಿ ಕಟ್ ಮಾಡಿದ್ರೆ ಮನಿ ಬರುತ್ತೆ. ಬಟ್ ಅಂತಾನೆ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮಂಗಳವಾರ ಶುಕ್ರವಾರ ಸರ್, 2 ದಿನ. ಶನಿವಾರ ಸರ್. ಆ ರೀತಿ ಅಂತಾನೆ ಮಾಡಂಗಿಲ್ಲ. ಬಟ್ ಮಂಗಳವಾರ ದಿವಸ ಉಗುರು ಕಟ್ ಮಾಡಿ ಅಂತಾನೆ ಹೇಳ್ತಾರಲ್ಲ ಸರ್. ಅದೇ ಸರ್, ದುಡ್ಡು ಬರೋದಿಕ್ಕೆ. ಅದೇ ಕೆಲವು ಶುಕ್ರವಾರನು ಕಟಿಂಗ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸರ್.
ಹ್ಞೂ ಸರ್ ಸಲೂನ್ಗೆ ಮಾಡ್ಬೋದು. ಹೋಗ್ಬೋದು ಅಂತ. ಬಟ್ ಅಂತಾನೆ ಈ ರೀತಿ ತೊಂದರೆ ಆಗುತ್ತೆ. ಇನ್ನೊಂದು ಎಸ್ಪೆಷಲಿ ಈ ಒಂದು 4 ತಿಥಿಗಳು ಬರುತ್ತೆ. ಅಮಾಸೆ ಅಲ್ಲ, ಹುಣ್ಣಿಮೆ, ಚತುರ್ಥಿ, ಷಷ್ಠಿ ಏನೋ ಒಂದು 4 ಅಂತಾನೆ ಬರುತ್ತೆ. ಆ 4 ಇದ್ರಲ್ಲಿ ಏನಾದ್ರೂ ಕೂಡ ಆ ರೀತಿ ಅಂತಾನೆ ನಾವು ಹೋಗಿ ಬಂದಿದೀವಿ ಅಂತಂದ್ರೆ ಅವಾಗೇ ನಮ್ಗೆ ತುಂಬಾ ಅಂತಾನೆ ಲಾಸಸ್ ಅಂತಾನೆ ಕಾಣಿಸ್ತಾ ಇರುತ್ತೆ. ಅವಳು ಕೂಡ ಎಸ್ಪೆಷಲಿ ಆ 4 ತಿಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೆಲೂನ್ ಶಾಪ್ಗೆ ಅಂತಾನೆ ಹೋಗ್ಬಾರ್ದು. ಹೋದ್ರೆ ಅದು ಪ್ರಾಬ್ಲಮ್ ಅಂತಾನೆ ಕೊಡುತ್ತೆ. ಹುಣ್ಣಿಮೆ, ಚತುರ್ಥಿ, ಅಮಾವಾಸ್ಯೆ ಇರ್ಬೋದು ಸರ್. ಸರ್ ನವಮಿ ಸರ್, ನವಮಿ 9 ದಿವಸ ಹೋಗ್ಬಾರ್ದು ಅಂತ ಸರ್. ಧನಧಾನ್ಯ ಹಾನಿ ಅಂತಾರೆ 9 ದಿವಸ ಹೋದ್ರೆ. ಅದನ್ನ 4 ಪುಟ್ನಲ್ಲಿ ಬರುವಂತದ್ದು. ಅದನ್ನ ರಿಕ್ತ ತಿಥಿಗಳು ಅದೇನೋ ಹೇಳ್ತಾರೆ, ಅದು ನಮ್ಗೆ ಅದು ಮರ್ತೋಯ್ತದೆ. ರಿಕ್ತ ತಿಥಿಗಳು ಕರೆಕ್ಟ್ ಸರ್. ನವಮಿಗೆ ನವಮಿಯ ಧನಧಾನ್ಯ ಹಾನಿ ಅಂತಾರೆ. ಅವತ್ತು ದನ ನಷ್ಟವಾಗತ್ತೆ, ಮನೆಯಲ್ಲಿ ಧಾನ್ಯಗಳು ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಸರ್. ಆ ಇದ್ರಲ್ಲಿ ಮಾಡ್ಲೇಬಾರ್ದು. ಮಾಡಿದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಎಸ್ಪೆಷಲಿ ಕೆಲವೊಂದು ಇದ್ರಲ್ಲಿ ಮಾಡ್ಕೊಂಬಂದ್ರೆ ನವಮಿನಲ್ಲಿ ಇರ್ಬೇಕು. ನವಮಿನಲ್ಲಿ ಏನಾದ್ರು ಊಟ ಬಂದ್ರೆ ಅವ್ರ ಬ್ರದರ್ಗೆ ಅಂತಾನೆ ಫೈನಾನ್ಷಿಯಲ್ ಲಾಸ್ ಆಗ್ತಾ ಇರುತ್ತೆ. ಇವ್ರಿಗೆ ಏನಾಗಲ್ಲ, ಅವ್ರ ಬ್ರದರ್ಗೆ ಅಂತಾನೆ ಲಾಸ್ ಆಗ್ತಾ ಇರುತ್ತೆ. ಆ ರೀತಿನೂ ಕೂಡ ಅಂತಾನೆ ಆಗುತ್ತೆ. ಅದು ಆದಷ್ಟು ಅಂತಾನೆ ನೋಡ್ಕೋಬೇಕು. ನೆಕ್ಸ್ಟ್ ಅನಿರುದ್ಧ್ ಸರ್, ನಿಮ್ದಾದ್ಮೇಲೆ ನೆಕ್ಸ್ಟ್ ಯಾರು ಮೆಸೇಜ್ ಮಾಡಿದ್ರು? ಇನ್ನೊಂದೇ ಅಂತ ತಗೊಂಡ ಜಾಬ್ದೇ ಅಂತ ಯಾರಿಗಾದ್ರೂ ಜಾಬ್ದೇ ಅಂತ ಇತ್ತ? ಜಾಬ್ ಯಾವ್ದು ಇಲ್ಲ ಇತ್ತು ಸರ್. ಸಂಕೇತ ಇಲ್ಲ, ಇದು ಜಾಬ್ ಇದೆ ಸರ್ ಒಬ್ರದ್ದು. ಯಾರ್ದು? ಚಂದ್ರ 27 ಸರ್ ನಾನು ಹಾಕಿದ್ದೆ ಸರ್ ಜಾಬ್ದು. ಓಕೆ ಸರ್, ನಿಮ್ದೇ ತಗೊಂತೀನಿ. ಪ್ರವೀಣ್ ಸರ್, ಹಲೋ ಹೇಳಿ ಸರ್. ನಟರಾಜ್ ಅಂತ ಹೇಳಿ ಸರ್. ನಟರಾಜ್ ಅಂತ ಹೇಳಿ. ನಿಮ್ದು ಇತ್ತಲ್ಲ ಸರ್, ನಿಮ್ದು ತಗೊಂತೀನಿ. ಇಲ್ಲ ಅಲ್ಲ ಸರ್, ನಂದು ಲಿಕ್ಕರ್ದು ನಿಮ್ದು ಕ್ಲಾಸ್ ಮಾಡಿದ್ರಲ್ಲ, ಫ್ರೀ ಕ್ಲಾಸ್, ಇನ್ನೊಂದ್ಸರಿ ಸಾಧ್ಯವಾದ್ರೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ರಿಕ್ವೆಸ್ಟ್ ಸರ್. ಲಿಕ್ಕರ್ ರೆಮಿಡಿ ಮುಗೀತು ಸರ್ ಅದು ಕ್ಲಾಸು. ಅಲ್ಲ, ಮತ್ತೇನು ಮಾಡ್ಲಿಕ್ಕೆ ಚಾನ್ಸಸ್ ಇರಲ್ವಾ ಸರ್? ನೆಕ್ಸ್ಟ್ ಸರ್ ಅದು ಫ್ರೀ ಕ್ಲಾಸ್ ಇಂದ ವಿಡಿಯೋ ಅಲ್ಲೇ ಐತೆ ಸರ್, ನಮ್ದು ಇದ್ರಲ್ಲೇನೆ ಯೂಟ್ಯೂಬ್ ಅಲ್ಲಿ. ನೀವು ಯಾವ ಬೇಕಾದ್ರೆ ನೋಡ್ಕೋಬಹುದು. ಯೂಟ್ಯೂಬ್ ಅಲ್ಲಿ ಇದೆಯಾ ಸರ್ ಫ್ರೀ ಕ್ಲಾಸ್? ಇದೆ ಸರ್, ಇದೆ. ಓಕೆ ಸರ್. ಏನಂತ ಇದ್ ಮಾಡ್ಬೇಕಾಗತ್ತೆ ಸರ್? ಸರ್ಚ್ CHANDDRASSEKAR. ಹಾ ಸರ್, ಹಾ, ಈ ನೇಮ್ ನೋಡಿದ್ರೆ ಬರುತ್ತೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಸರ್ ಡೇಟು ಪ್ರವೀಣ್ ಕುಮಾರ್ ಸರ್. ಸರ್ 30th March 1978. 1978. 3 ಮತ್ತೆ 4 ಸರ್. 3-4. ನೋಡಿ, ಇವಾಗ ಹೇಳ್ತಿರೋಂಥದ್ದು ಜಾಬ್ದು. ಯಾಕಂದ್ರೆ ಜಾಬು ಅಂತ ಹಾಕಿದ್ವಲ್ಲ, ಅದಕ್ಕೆ ಜಾಬ್ದು ಅಂತಾನೆ ಒಂದು ನೋಡ್ಬೇಕಂತ ಹೇಳ್ಬಿಟ್ಟು ಜಾಬ್ ಹೇಳ್ತಿರೋಂಥದ್ದು. ಜಾಬ್ ಏತಾನೆ ನಾವು ನೋಡ್ಬೇಕಂತಂದ್ರೆ ಜಾಬ್ ಅಲ್ಲಿ ಜಾಬ್ ಪ್ರಮೋಷನ್ ಇರ್ಬೋದು, ಜಾಬ್ ಟ್ರಾನ್ಸ್ಫರ್ ಇರ್ಬೋದು, ಸ್ಟೆಬಿಲಿಟಿ, ಇದೆಲ್ಲ ನೋಡ್ಬೇಕಂತಂದ್ರೆ ಸೆಕೆಂಡ್ ಹೌಸ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಹೌಸ್ ಅಂತ ನಾವು ನೋಡ್ಬೇಕು, 6th ಹೌಸ್ ನೋಡ್ಬೇಕು, 5th ಹೌಸ್ ನೋಡ್ಬೇಕು, ಮತ್ತೆ 8th ಹೌಸ್ ನೋಡ್ಬೇಕು. ಆಯ್ತಾ? ಇಲ್ಲಿ
ಇವ್ರಿ ಅಂತಾನೆ ಸರ್ದಿ ಅಂತಾನೆ ಡೇಟ್ ಆಫ್ ಬರ್ತ್ ತಗೊಂಡಾಗ ಆಯ್ತಾ ಇಲ್ಲಿ ನೋಡಿ ಯಾರಿಗೆ ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಯಾವಾಗ ಅಂತಾನೆ ಜಾಬ್ ಅಂತಾನೆ ಲಾಸ್ ಆಗುತ್ತೆ ಅಂತ ಬಂದಾಗ ಜಾಬ್ ಲಾಸ್ ಯಾವಾಗ ಹೇಳುತ್ತೆ ಅಂತಂದ್ರೆ ಫಸ್ಟ್ ಹೌಸ್ ಇರ್ಬೋದು, ಸೆಕೆಂಡ್ ಹೌಸ್ ಇರ್ಬೋದು, ಫಿಫ್ತ್ ಹೌಸ್ ಇರ್ಬೋದು, ಮತ್ತೆ ಸಿಕ್ಸ್ತ್ ಹೌಸ್ ಇರ್ಬೋದು. ಈ ಒಂದು ಹೌಸಸ್ ಅಲ್ಲಿ ನಾನು ಈ ಸೈಡ್ ಬರ್ತಿದ್ನಿಲ್ಲ, ಈ ಹೌಸಸ್ ಅಲ್ಲಿ ಏನಾದ್ರು ಕೂಡ ಸ್ಯಾಟ್ರನ್ ಅಂತಾನೆ ದಶ ಅಂತರ್ದಶ ಅದೇನಾದ್ರು ಬಂದಾಗ ಅಥವಾ ಪ್ಲೇಸ್ಮೆಂಟ್ ಏನಾದ್ರು ಬಂದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಜಾಬ್ ಲಾಸ್ ಅನ್ನೋದು ಏನಂತ ತಿಳಿಸುತ್ತೆ. ಇವ್ರಿಗೆ ಎಲ್ಲಿ ಅಂತಾನೆ ಸ್ಯಾಟರ್ನ್ ಬಂದೈತೆ ಅಂತಂದ್ರೆ ಸರ್ ಪ್ರವೀಣ್ ಸರ್ ಇದು ನಿಮ್ಗೆ ಕರೆಕ್ಟ್ ಆಯ್ತಾ? 33/1978 ಹೌದು ಸರ್, ಕರೆಕ್ಟ್ ಇದೆ ಸರ್. ಕರೆಕ್ಟ್ ಐತೆ. ಓಕೆ. ನಿಮ್ಗೆ ಬೆಟರ್ ಅಂತಂದ್ರೆ ಫಾರಿನ್ ಅಂತಾನೆ ಚಾನ್ಸಸ್ ಅಂತಾನೆ ತುಂಬಾ ಜಾಸ್ತಿ ಐತೆ ಸರ್. ಫಾರಿನ್ ಫಂಡ್ ಅಂತಾನೆ ಬರುವಂತದ್ದು, ಫಾರಿನ್ ಅಂತಾನೆ ಕೊಲಾಬ್ರೇಷನ್ಸ್ ಅಂತಾನೆ ತುಂಬಾನೇ ಅಂತಾನೆ ಬೆನಿಫಿಟ್ ಅಂತಾನೆ ಕೊಡುತ್ತೆ. ಅದ್ರ ಮುಖಾಂತರ ಅಂತಾನೆ ಮುಂದೆ ಹೋದ್ರೆ ತುಂಬಾನೇ ಒಳ್ಳೇದಂತ ಹೇಳ್ಬೋದು. ಅಂದ್ರೆ ಲೈಕ್ ಕೆಲವೊಂದು ಏನಾದ್ರು ಹೊರಗಡೆ ಪ್ರಾಜೆಕ್ಟ್ಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಅಂತಾನೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಮುಂದೆ ಹೋದ್ರೂ ಕೂಡ ನಿಮ್ಗೆ ಚೆನ್ನಾಗುತ್ತೆ. ಅದು ಕೂಡ ಅಂತಾನೆ ಒಳ್ಳೆ ನೇಮ್ ಫೇಮ್ ಎಲ್ಲಾನು ಕೂಡ ಕೊಡುತ್ತೆ. ಈಗ ಮಾಡ್ತಿರೋದು ಆಲ್ಮೋಸ್ಟ್ ಆಲ್ ಹಾಗೆ ಇದೆ ಅಲ್ಲ ಸರ್? ಸರ್ ಈಗ ಈ ಫಾರಿನ್ ಫಂಡ್ಸ್ ಅಂತ ಹೇಳಿದ್ರೆ ಲೈಕ್ ಈ ಫಾರಿನ್ ಕೊಲಾಬ್ರೇಷನ್ಸ್ ಅಂದ್ರೆ ಹೊರಗಡೆ ಪ್ರಾಜೆಕ್ಟ್ಸ್ ಗಳನ್ನ ಏನಾದ್ರು ಮಾಡಿದ್ರೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋದು ಅಥವಾ ಅದ್ ತಗೊಂಡ್ ಮಾಡೋದು ಆತರ ಏನಾದ್ರು ಅಂತೀರಾ ಸರ್? ಫಾರಿನ್ ಕಂಪನಿ ಏಜೆನ್ಸಿ ತಗೋಬೋದಾ ಸರ್? ತಗೋಬಹುದು ಸರ್. ಏಜೆನ್ಸೀಸ್ ತಗೊಂಡು ಅಂತಾನೆ ಮಾಡ್ಬೋದು. ಅದೆಲ್ಲನೂ ಕೂಡ ಚೆನ್ನಾಗಿ ಅಂತಾನೆ ಸರ್ ಎನ್ಜಿಒ ಮಾಡಬಹುದು ಇವರು? ಸರ್ ಎನ್ಜಿಒ ಮಾಡಬಹುದಾ? ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್? ಇಲ್ಲ, NGO ಗಿಂತ ಇದು ಚೆನ್ನಾಗುತ್ತೆ ಸರ್ ಇವ್ರಿಗೆ. ಅಂದ್ರೆ ಸರ್ NGO ಅಲ್ಲಿ ಫಾರಿನ್ ಫಂಡ್ಸ್ ಆತರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ತುಂಬಾ ಚಾನ್ಸ್ ಇರುತ್ತೆ, ಅದಕ್ಕೆ ಕೇಳಿದೆ ಸರ್. ಹೌದು, NGO ದಲ್ಲಿ ಚಾನ್ಸಸ್ ಇರುತ್ತೆ ಅಂತಾರೆ ಸರ್. ಇವಾಗ ಏನು ರೆಸ್ಟ್ರಿಕ್ಷನ್ಸ್ ಎಲ್ಲ ಇದೆ ಸರ್ ಫಾರಿನ್ ಫಂಡ್ಸ್ ಎಲ್ಲ NGO ಹೋಗೋದು? ಹೌದು ಸರ್, ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಸರ್ ಇವಾಗ. ರೆಸ್ಟ್ರಿಕ್ಷನ್ ಬಹಳ ಇದೆ. ಪ್ರೈವೇಟ್ ಲಿಮಿಟೆಡ್ ಗೂ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ. ನಿಮ್ದು ಜಾಬ್ ಲಾಸ್ ಏನು ಎಲ್ಲೂ ತೋರಿಸಲ್ಲ ಸರ್. ಬಟ್ ಅಂತಾನೆ ಜಾಬ್ ಚೇಂಜ್ ಅಂತ ಮಾತ್ರ ಅಂತ ತೋರಿಸುತ್ತೆ ನಿಮ್ಗೆ. ಮುಂದೆ ಅಂತಾನೆ ಚೇಂಜ್ ಅಂತಾನೆ ಆಗ್ಬೋದು ಆಯ್ತಾ. ಜಾಬ್ ಲಾಸ್ ಅಂತ ಒಂದು ಪ್ರಾಬ್ಲಮ್ ಏನಿಲ್ಲ ನಿಮ್ದು. ನಿಮ್ಗೆ ನೆಕ್ಸ್ಟ್ ಅಂತಾನೆ ಚೆನ್ನಾಗಿರೋದೇ ಅಂತಾನೆ ಸಿಗ್ಬೋದು. ಬಟ್ ಆದಷ್ಟು ಏನಂತಂದ್ರೆ ಈ ರೀತಿ ಮಾಡ್ಕೊಂಡು ಫಾರಿನ್ ಕೊಲಾಬ್ರೇಷನ್ಸ್ ಇರುವಂತದ್ದು ಏನಾದ್ರು ಕೂಡ ಅಂತ ತಗೊಂಡ್ರೆ ನಿಮ್ಗೆ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 2A ಅಂತಾನೆ ಬರುತ್ತೆ.
ಸರ್ ಈಗ ಫಾರಿನ್ ಕೊಲಾಬ್ರೇಷನ್ ಅಂದ್ರೆ ಯಾವ ಸೆಕ್ಟರ್ ಅಲ್ಲಿ ಹೋದ್ರೆ ಚೆನ್ನಾಗಿ ಅಂತ, ಲೈಕ್ ನಂದು ಟ್ರೈನಿಂಗು ಎಜುಕೇಶನ್ ಸೆಕ್ಟರ್. ಸೊ ಇವಾಗ ಸ್ವಲ್ಪ ಲೈಕ್ IT ಡೆವಲಪ್ಮೆಂಟ್ ಸೈಡ್ಗೆ ಅಂದ್ರೆ ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ಲಿ ಲೈಕ್ ಅದನ್ನ ಸಪೋರ್ಟಿವ್ ಆಗಿ ಅದೇ ಆಪ್ ಡೆವಲಪ್ಮೆಂಟ್ ಈಗ ಬಂದಿದ್ದೀನಿ ಸರ್. ಅದೇ ಅಂದ್ರೆ ಲೈಕ್ ಯಾವ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಆಗ್ಬೋದು ಅಂತ ಏನಾದ್ರು ಆತರ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ಬೋದಾ ಸರ್? ಯಾವ ಇಂಡಸ್ಟ್ರಿನಲ್ಲಿ ಹೋದ್ರೆ ಎಲ್ಲ ಮ್ಯಾಕ್ಸಿಮಮ್ ಏತನೇ ಟೆಕ್ನಿಕಲ್ ನಿಮ್ಗೆ ಆಗ್ಬರುತ್ತೆ ಸರ್. ಟೆಕ್ನಿಕಲ್ ರಿಲೇಟೆಡ್ ಕೂಡ ಆಗ್ಬರುತ್ತೆ. ಟೀಚಿಂಗ್ ಎಜುಕೇಶನ್ ಆಗುತ್ತಲ್ಲ ಸರ್ ಟೀಚಿಂಗ್? ಟೀಚಿಂಗ್ ಆಗಲ್ಲ ಸರ್. ನಂದು ಕರಿಯರೇ ಬಂದ್ಬಿಟ್ಟು ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ಕಲ್ತ್ಬಿಟ್ಟಿದೀನಿ ಸರ್ 90%. ಸೊ ಇಲ್ಲ ಕಂಪ್ಲೀಟ್ ಸರ್, ಟೀಚಿಂಗ್ ಏತಾನೆ ಬರಲ್ಲ. ಕೌನ್ಸಿಲಿಂಗು, ಟೀಚಿಂಗು, ಟ್ರೈನಿಂಗ್ ಈ ತರದಲ್ಲೇ ಬಂದ್ಬಿಟ್ಟಿದೀನಿ ಸರ್. ಟೀಚಿಂಗ್ ಅಲ್ಲಿ ನಿಮ್ಗೆ ಯಾವಾಗಲೂ ಕೂಡ ಏತಾನೆ ತುಂಬಾ ಏತಾನೆ ಆಪಾದನೆಗಳು ಏತಾನೆ ಜಾಸ್ತಿ ಬರುತ್ತೆ ಸರ್. ಟೀಚಿಂಗ್ ಅಲ್ಲಿ ಏನಾದ್ರು ಹೋದ್ರೆ ಆಪಾದನೆಗಳು ತುಂಬಾನೇ ಏತಾನೆ ಬರುತ್ತೆ. ಓಕೆ. ಬಟ್ ಕೌನ್ಸಿಲಿಂಗ್ ಅಲ್ಲಿ ಚೆನ್ನಾಗುತ್ತೆ. ಕೌನ್ಸಿಲಿಂಗ್ ಏತಾನೆ ಮುಖಾಂತರ ಹೋದ್ರೆ ಆಗುತ್ತೆ. ಟೀಚಿಂಗ್ ಏತಾನೆ ಬೇರೆ ಆಗುತ್ತೆ, ಕೌನ್ಸಿಲಿಂಗ್ ಬೇರೆ ಆಗುತ್ತೆ. ಹೌದು. ರೆಮಿಡೀಸ್ ಏತಾನೆ ಕೆಲವೊಂದು ನೇಮ್ ಏತಾನೆ ಚೇಂಜ್ ಮಾಡ್ಕೋಬೇಕು ಸರ್. ನೀವು ನೇಮ್ ಏತಾನೆ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಬೆನಿಫಿಟ್ ಆಗೋ ಚಾನ್ಸಸ್ ಏತಾನೆ ಜಾಸ್ತಿ ಇದೆ. ಓಕೆ ಸರ್. ನೇಮ್ ನೋಡಿ, ನೇಮ್ ಸ್ವಲ್ಪ ಏತಾನೆ ಚೇಂಜ್ ಮಾಡ್ಕೊಳ್ಳಿ ಸರ್. ಯಾವ ಆಲ್ಫಾಬೆಟ್ ಆತರ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಸರ್? ಆಲ್ಫಾಬೆಟ್ ಅನ್ನೋದಕ್ಕಿಂತನೂ ಕೂಡ ಪ್ಲೇಸ್ಮೆಂಟ್ ಆಫ್ ಲೆಟರ್ಸ್ ಏತಾನೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಬೆಟರ್ ಸರ್. ಓಕೆ. ಇಲ್ಲ ಆಲ್ಫಾಬೆಟ್ಸ್ ಅಲ್ಲೇನೆ ಚೇಂಜ್ ಮಾಡ್ಕೊಂತೀವಿ ಅಂತಂದ್ರೆ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೇನೆ ಸರ್. ನೀವು ರೆಡಿ ಇದೀನಿ? ಅಂದ್ರೆ ಹಾ ಸರ್, ಅಂದ್ರೆ ಎಕ್ಸಿಸ್ಟಿಂಗ್ ಅಲ್ಲೇ ಚೇಂಜಸ್ ಮಾಡ್ಕೋಬಹುದಾ ಸರ್? ಅಂದ್ರೆ ಲೈಕ್ ನೀವೀಗ ಚಂದ್ರ ಶೇಖರ್ ಅಂತ ಇದೆಲ್ಲ ಆ ರೀತಿ ಅಂತಂದ್ರೆ ನೀವು ಫೀಲ್ಡ್ ಅಂತಾನೆ ಅದೇ ಫೀಲ್ಡ್ ಅಲ್ಲಿ ಈಗ ನಾನು ಅಂತಾನೆ ಸಿ ಬಂದ್ಬಿಟ್ಟು ನನ್ಗೆ ಟೀಚಿಂಗ್ ಫೀಲ್ಡ್ ಆಗುತ್ತೆ. ಅದಕ್ಕೆ ನಾನು ಆ ರೀತಿ ಅಂತಾನೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಅಂತಾನೆ ಯಾವ ಫೀಲ್ಡ್ ಅಲ್ಲಿ ಬೇಕೋ ಆ ಫೀಲ್ಡ್ ಗೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೇಮ್ಗೆ ಒಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಇದೆ ಸರ್. ಆ ಕ್ಯಾಲ್ಕುಲೇಷನ್ ಒಂದು ಡೇಟ್ ಆಫ್ ಬರ್ತ್ ಮ್ಯಾಚಿಂಗ್ ಆಗುತ್ತೆ. ಸೊ ನೀವು ಮಾಡುವಂತ ವೃತ್ತಿಗೆ ಸೊ ಇಟ್ ಶುಡ್ ಮ್ಯಾಚ್ ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗುವಂತ ಒಂದು ನೇಮ್ ಬರಬೇಕು. ಇಲ್ಲ ಪರ್ಟಿಕ್ಯುಲರ್ ಇದೆ ಸರ್, ಪರ್ಟಿಕ್ಯುಲರ್ ಅದೇ ಬರಬೇಕು. ಅದು ಬಿಟ್ಟರೆ ಮತ್ತೆ ಬೇರೆ ಬರಬೇಕು. ಅಂದ್ರೆ ನಿಮ್ದು ಲಕ್ಕಿ ನಂಬರ್ ಗೆ ಬರ್ಬೇಕು ಸರ್? ಇಲ್ಲ ಇಲ್ಲ ಮೇಡಮ್, ಅದೊಂದು ರೂಲ್ ಇದೆ. ಆ ರೂಲೇ ಬರಬೇಕಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ. ಸರ್ ನೇಮ್ ನಂಬರ್ ಬೇರೆ ಸರ್. ಲಕ್ ನಂಬರ್ ನಾವು ಏನ್ ಇದ್ ಮಾಡ್ತೀವಲ್ವಾ ಅದು ಲಕ್ ನಂಬರ್ ಅಲ್ಲೇ ಬರ್ಬೇಕು ಸರ್. ಸ್ಟಾರ್ಟಿಂಗ್ ಶುಡ್ ಬಿ ಆಲ್ಸೋ ಲಕ್ಕಿ ನಂಬರ್ ಅಂಡ್ ಹೋಲ್ ನೇಮ್ ಶುಡ್ ಬಿ ಆಲ್ಸೋ ಇನ್ ಲಕ್ಕಿ ನಂಬರ್ ಸರ್. ಇಲ್ಲ ಆ ರೀತಿ ಏನಿಲ್ಲ ಮೇಡಮ್. ಆ ರೀತಿ ಒಂದು ರೂಲ್ ಅಂತಾನೆ ಆ ರೀತಿ ನೋಡ್ತೀವಿ. ಬಟ್ ಸ್ಪೆಸಿಫಿಕ್ ಆಗಿ ನಾವು ನೋಡ್ಬೇಕಂತಂದ್ರೆ ಈಗ ಆಲ್ರೆಡಿ ಈಗ ಯಾರೋ ಒಬ್ರು ಈಗ ಇವ್ರೇ ಅನ್ಕೊಳ್ಳಿ, ಪ್ರವೀಣ್ ಸರ್ ಅಂತಾನೆ ಈಗ ಆಲ್ರೆಡಿ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಏನೋ ಇರ್ತಾರೆ ಅನ್ಕೊಳ್ಳಿ. ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇದ್ದಾಗ ಆ ಒಂದು ನೇಮ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಟೆಕ್ನಿಕಲ್ ಫೀಲ್ಡ್ ನಾವು ಸೂಟ್ ಮಾಡ್ಬೇಕು. ಬಟ್ ಅವ್ರದ್ದು ಡೇಟ್ ಬಂದ್ಬಿಟ್ಟು ಅಂತಂದ್ರೆ 30 ಇದೆ. ಸ್ಟಾರ್ಟಿಂಗ್ 4 ಕೊಡ್ಬೇಕು ಅಂತ ನೀವು ಹೇಳ್ತಿರೋದು? ಇಲ್ಲ, ಟೋಟಲ್ ಕೌಂಟ್ ನೋಡಿ ಮೇಡಮ್. ಪ್ರವೀಣ್ ಕುಮಾರ್ ಟೋಟಲ್ ಕೌಂಟ್ ನೋಡಿ. ಇದು 3 ಬಂದೆ 51 ಏನೋ ಬರುತ್ತೆ ಸರ್ ಅವ್ರದ್ದು ಇನಿಷಿಯಲ್ ಎಲ್ಲ ಸೇರಿ. ಇದು 3 ಅಂತ ಆಯ್ತಲ್ಲ. 3 ಅಂದಿದ ತಕ್ಷಣ ಇದು ಎಜುಕೇಶನ್ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀವಿ. ಬಟ್ 3 ಬಂದ್ಬಿಟ್ಟು ಎಜುಕೇಶನ್, 3 ಏನು ಎಜುಕೇಶನ್. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ತಿಳಿಸ್ಕೊಟ್ಟೆ ಮೇಡಮ್. ಈಗ ಫಸ್ಟ್ ಅಂತಾನೆ 25 ಇಯರ್ಸ್ ಮಾತ್ರ ಈ 3 ವರ್ಕ್ ಆಗುತ್ತೆ. ಹೌದು ಹೌದು. ಆಮೇಲೆ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ಅದಾದ್ಮೇಲೆ ಅದು ವರ್ಕ್ ಆಗಲ್ಲ. ಅವಾಗ ನಾವು ಮಂತ್ನು ಈಗ ಇವ್ರದ್ದು 3ನೇ ಇದೆಯಲ್ಲ ಸರ್? ಮಂತ್ 3ನೇ ಐತೆ. 3ನೇ ಇದ್ರೂ ಕೂಡ ಅದು ವರ್ಕ್ ಆಗುತ್ತೆ ಇವಾಗ ಪ್ರೆಸೆಂಟ್ಲಿ. ಅಪ್ ಟು ಅಂತಾನೆ 50 ಇಯರ್ಸ್ ತನಕನೂ ಕೂಡ ಅಂತಾನೆ ವರ್ಕ್ ಆಗುತ್ತೆ. ಬಟ್ ಅದು ವರ್ಕ್ ಆಗ್ಬೇಕಂತಂದ್ರೆ ನೇಮ್ ಅಲ್ಲಿ ಅಂತಾನೆ ಅದು ಸಪೋರ್ಟ್ ಮಾಡ್ಬೇಕು. ಅವಾಗ ನೇಮ್ ಹೋಗ್ಬೇಕಲ್ವಾ ಸರ್? ನಾಟ್
ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ದು ಪರ್ಸನಲ್ ಮಂತ್ ಅಂತ ಹೇಳಿದ್ರಲ್ಲ. ಪರ್ಸನಲ್ ಮಂತ್ ಜೊತೆಗೆ ಇದು ತಗೊಂತೀವಿ ಸರ್. ಫಸ್ಟ್ ಅಂತಾನೆ ಫಸ್ಟ್ 25 ಇಯರ್ಸ್ ಡೇಟ್ ವರ್ಕ್ ಆಗುತ್ತೆ. ಅದೇ ಆಮೇಲೆ ನೆಕ್ಸ್ಟ್ 25 ಇಯರ್ಸ್ ಮಂತ್ ಪರ್ಸನಲ್ ಮಂತ್ ಇದು ಸರ್ ಡೇಟ್ ಮಂತ್ ಸರ್. ಹೌದಾ? ಓಕೆ. ನೆಕ್ಸ್ಟ್ 25 ಇಯರ್ಸ್ ಬಂದ್ಬಿಟ್ಟು ಇಯರ್ 7 ಬರುತ್ತೆ ಸರ್. ಅದಾದ್ಮೇಲೆ ನೆಕ್ಸ್ಟ್ 25 ಇಯರ್ಸ್ ಡೆಸ್ಟಿನಿ ಜೊತೆಗೆ ಇಯರ್ ಎರಡು ಕೂಡ ವರ್ಕ್ ಆಗುತ್ತೆ. ಎರಡು ಕಂಬೈನ್ಡ್ ಆಗಿ ವರ್ಕ್ ಆಗುತ್ತೆ. ಎಸ್ ಸರ್, ಅಂದ್ರೆ ಎರಡು ಮರ್ಜ್ ಆಗುತ್ತೆ ಅವಾಗ, ಅವೆರಡು ಕೂಡ ಅಂತಾನೆ ವರ್ಕ್ ಆಗುತ್ತೆ. ಆಯ್ತು, ಈ ರೀತಿ ಅಂತಾನೆ ಜಾಬ್ ಎಲ್ಲಾನು ಕೂಡ ನೋಡ್ತೀವಿ. ಆಯ್ತಾ, ಇದೆಲ್ಲಾನು ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಒಂದು ಕ್ಲಾಸ್ ಅಂತ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಐ ಎಂಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ಫೀಸ್. ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತಾ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು, ಕಂಪಲ್ಸರಿ ಏನಿಲ್ಲ. ಆಯ್ತಾ, ನೆಕ್ಸ್ಟ್ ಸರ್ ಇವಾಗ ಮೊಬೈಲ್ ಹೇಳ್ತಿದಲ್ಲ ವರ್ಕ್ಶಾಪ್, ಆ ಮೊಬೈಲ್ ನಿಮ್ದೆಲ್ಲ ಆಗೈತೆ ಸರ್, ನೀವೇನ್ ಬರ್ಬೇಡಿ. ಬೇಕಂದ್ರೆ ನಾನು ಆಡ್ ಮಾಡ್ತೀನಿ ನಿಮ್ಗೆಲ್ಲ. ಸರಿ ಅಲ್ಲ, ಇವಾಗ ನೆಕ್ಸ್ಟ್ ವೇದಿಕ್ ನ್ಯೂಮರಾಲಜಿ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಇದೆಲ್ಲ ಬರುತ್ತಲ್ಲ? ಇದೆಲ್ಲ ಬರುತ್ತೆ ಸರ್, ಒಟ್ಟಿಗೆನೆ ಬರುತ್ತೆ ಇದೆಲ್ಲ. ಓಕೆ. 25ನೇ ತಾರೀಕಿಂದ ವರ್ಕ್ಶಾಪ್? ಇಲ್ಲ, ಅದು ಮೊಬೈಲ್ದು ಸರ್. ಅವತ್ತು ಅದೇ ಮೊಬೈಲ್ದು ಸರ್. ಏನ್ ಮೊಬೈಲ್ ನ್ಯೂಮರಾಲಜಿ ಮಾಡ್ತಿದ್ರೆ ನಮ್ಗೆಲ್ಲ ಆಗಿರೋದೇನಾ ಸರ್? ಅದು ರಿಪೀಟೆಡ್ ಕ್ಲಾಸ್? ಅದು ರಿಪೀಟೆಡ್ ಮೇಡಮ್. ನಿಮ್ಗೆ ಬೇಕಾದ್ರೆ ಆಡ್ ಮಾಡ್ತೀನಿ, ನೀವೇನ್ ಇದು ಮಾಡ್ಬೇಡಿ. ಆಯ್ತಾ, ಬೇರೆ ಒಂದ್ ಸ್ವಲ್ಪ ಜನ ಕೇಳಿದ್ರು ಮೊಬೈಲ್ ಮಾಡ್ಕೊಡಿ ಅಂತ, ಅದಕ್ಕೆ ಅದನ್ನ ಹಾಕಿದ್ದು. ಆಡ್ ಮಾಡಿ ಸರ್. ಆಡ್ ಮಾಡ್ತೀನಿ ಸರ್, ಆಡ್ ಮಾಡ್ತೀನಿ. ಬಟ್ ಒಂದ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಏನಂತ ತಿಳಿಸ್ಕೊಡ್ತೀನಿ, ಅದಕ್ಕೆ ನಿಮ್ಗೆಲ್ಲ ಆಡ್ ಮಾಡ್ತೀನಿ. ಎಕ್ಸ್ಟ್ರಾ ಏನಿಲ್ಲ. ಯಾವತ್ತೇ ಅಂತಾನೆ ಪರ್ಚೇಸ್, ಒಂದು ಮೊಬೈಲ್ ಅಂದ ತಕ್ಷಣ ಯಾವತ್ತು ಪರ್ಚೇಸ್ ಮಾಡಬೇಕು, ಯಾವ ಸೈಜ್, ಯಾವ ಕಲರ್ ಅಂತಾನೆ ಪರ್ಚೇಸ್ ಮಾಡಿ, ಯಾವ ಕಲರ್ ಅಂದ್ರೆ ಯಾರಿಗಾಗ್ ಬರುತ್ತೆ, ಯಾವ ಕಲರ್ ಮುಖಾಂತರ ಏನ್ ಬೆನಿಫಿಟ್ ಬರುತ್ತೆ, ಯಾವ ಒಂದು ಶೇಪ್ ಅಂತಾನೆ ಮೊಬೈಲ್ ತಗೊಂಡ್ರೆ ಏನ್ ಬೆನಿಫಿಟ್ ಬರುತ್ತೆ ಅನ್ನೋದು, ಅದು ಎಕ್ಸ್ಟ್ರಾ ಈ ಸತಿ ಆಡ್ ಮಾಡಿದೀನಿ ಅಷ್ಟೇ. ಸರ್ ನಾನು ಬರ್ತಾ ಇದ್ದೀನಿ, ಅದು ಇನ್ಕ್ಲೂಡ್ ಮಾಡಿ ಸರ್. ಮಾಡ್ತೀನಿ ಆಯ್ತಾ, ಹಳಬ್ರಿಗೆಲ್ಲಾನು ಆಡ್ ಮಾಡ್ತೀನಿ ಆಯ್ತಾ. ಯಾರಾದ್ರೂ ಈ ಗ್ರೂಪ್ ಅಲ್ಲಿ ಯಾರಾದ್ರೂ ಇದ್ರೆ ಮೊಬೈಲ್ ನ್ಯೂಮರಾಲಜಿ ಕೂಡ ಅಂತಾನೆ ಮಾಡ್ತಾ ಇದೀವಿ, ಅದಕ್ಕೂ ಕೂಡ ಅಂತಾನೆ ನೀವು ಸೇರ್ಕೋಬಹುದು. ಅದು ಫೀಸ್ ಬಂದ್ಬಿಟ್ಟು 1166 rupees ಇರುತ್ತೆ. ಒಂದು 6 days ಇರುತ್ತೆ. ಬಟ್ ಅದು ಬರೀ ಭಾನುವಾರ ಮಾತ್ರ ಇರುತ್ತೆ. ಭಾನುವಾರ 2 hours ಇರುತ್ತೆ ಆಯ್ತಾ. ಒಂದು 3 ಭಾನುವಾರ ಆಗ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸೇರ್ಕೋಬಹುದು ಅಂತ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇದ್ರದ್ದು ಈ ಕ್ಲಾಸ್ ಏನಾದ್ರು PDFs ಎಲ್ಲ ಕೊಡ್ತೀರಾ? ಯಾವ್ದು ಮೇಡಮ್? ಅದೇ ಈಗ ವೇದಿಕ್ ನ್ಯೂಮರಾಲಜಿ ಏನು ಹೇಳ್ತಿದ್ರಲ್ಲ ಸರ್, ಅದ್ರ ಬಗ್ಗೆ. ಇದೆಲ್ಲ ಕೊಡ್ತೀವಿ ಮೇಡಮ್, PDFs ಎಲ್ಲ ಕೊಡ್ತೀವಿ. ಇದು PDF ಎಲ್ಲ ಇರುತ್ತೆ. ಟೋಟಲ್ ಓವರ್ ಆಲ್ ಅಂತಾನೆ ವೇದಿಕೆ ಅಂತಾನೆ ಗ್ರಿಡ್ ಇಂದ ಹಿಡಿದು ನಿಮ್ಗೆ ಅಲ್ಲಿ ಒಂದು ಜಾಸ್ತಿ ನಂಬರ್ಸ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಷನ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮೂಲಾಂಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಭಯಾಂಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಸೊಲ್ಯೂಷನ್ ನಂಬರ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಈ ರೀತಿ. ಇದಾದ್ಮೇಲೆ ಇಂಪ್ರೆಷನ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಇದೆಲ್ಲಾನು ಕೂಡ ಹ್ಯಾಬಿಟ್ ನಂಬರ್ ಇರ್ಬೋದು, ಈವೆಂಟ್ ನಂಬರ್. ನಾವೇನೇ ಒಂದು ಈವೆಂಟ್ ಅಂತಾನೆ ಮಾಡ್ತೀವಿ ಅಂತ, ಆ ಈವೆಂಟ್ ಅಂತಾನೆ ಯಾವ ರೀತಿ ಇರುತ್ತೆ, ನಮ್ಮ ಒಂದು ಗ್ರೋತ್ ಅಂತಾನೆ ನಮ್ಮ ನೇಮ್ ಅಲ್ಲಿ ಗ್ರೋತ್ ಎಷ್ಟೈತೆ ಆ ಗ್ರೋತ್ ನಂಬರು, ಕಾಮಿಕ್ ನಂಬರ್ಸು ಆಯ್ತಾ. ಈ ರೀತಿ ಜೊತೆಗೆ ಮೆಂಟಲ್, ಎಮೋಷನ್ ಮತ್ತೆ ಫಿಸಿಕಲ್ ಅಂತಾನೆ ಸ್ಪಿರಿಚುವಲ್ ನಂಬರ್ಸ್ ಅಂತ ಬರುತ್ತೆ. ಇವೆಲ್ಲಾನು ಕೂಡ ಯಾವ ರೀತಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು, ಇದೆಲ್ಲಾನು ಕೂಡ ಅದರಲ್ಲಿ ಇರುತ್ತೆ. ಅದೆಲ್ಲಾನು ಕೂಡ ವೇದಿಕರೇನೆ ಆಯ್ತಾ. ಅದಾದ್ಮೇಲೆ ಕೊನೆಗೆ ಸೊಲ್ಯೂಷನ್ಸ್ ಮತ್ತೆ ಫ್ಯೂಚರ್ ನಂಬರ್ ಅನ್ನೋದು ಬರುತ್ತೆ ಒಂದು ಆಯ್ತಾ. ಆ ಫ್ಯೂಚರ್ ನಂಬರು ಗ್ರೋತ್ ಜೊತೆಗೇನೆ ಫ್ಯೂಚರ್ ಅಂತಾನೆ ಐತಾ ಇಲ್ಲ, ಅದು ಕೂಡ ಅಂತ ತಿಳಿಸ್ಕೊಡೋದಕ್ಕೆ ಆ ಫ್ಯೂಚರ್ ನಂಬರ್ ಕೂಡ ಯಾವ ರೀತಿ ಮಾಡ್ಬೇಕು, ಯಾವ್ದ್ರಿಂದ ಮಾಡ್ಕೊಂಡ್ರೆ ನಮ್ಗೆ ಏನೇನ್ ಬೆನಿಫಿಟ್ ಇರುತ್ತೆ ಅದೆಲ್ಲಾನು ಕೂಡ ಅದರಲ್ಲಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಈ ಒಂದು ಸ್ಪೆಸಿಫಿಕ್ ಆಗಿ ಲಗ್ನ ಕುಂಡ್ಲಿ ಅಂತ ನಾವು ಮಾಡ್ಕೊಳೋದ್ ಮುಖಾಂತರ, ಲಗ್ನ ಕುಂಡ್ಲಿ ಯಾವ ರೀತಿ ಮಾಡ್ಕೋಬೇಕು, ಲಗ್ನ ಕುಂಡ್ಲಿಗೆ ಮಾಡ್ಕೊಳೋದಕ್ಕೆ ಏನೇನ್ ಬೇಕು ಅಂದ್ರೆ, ನಾವು ಲಗ್ನ ಕುಂಡ್ಲಿ ಅಂತಂದ್ರೆ ಆಸ್ಟ್ರಾಲಜಿ ಏನು ತಗೊಳೋಲ್ಲ ಇಲ್ಲಿ, ಓನ್ಲಿ ಪ್ಲಾನೆಟ್ಸ್ ಮಾತ್ರ ನಾವು ತಗೊಳೋದು. ಪ್ಲಾನೆಟ್ಸ್ ತಗೊಂಡು ಡೇಟ್ ಆಫ್ ಬರ್ತ್ ಅಂತ ತಗೊಂಡು ಅದ್ರ ಮುಖಾಂತರ ನಾವು ಈ ಒಂದು ಲಗ್ನ ಕುಂಡ್ಲಿ ಅಂತಾನೆ ಮಾಡ್ಕೊಂತೀವಿ. ಆ ಲಗ್ನ ಕುಂಡ್ಲಿ ಮಾಡ್ಕೊಂಡಾಗ ಯಾವ್ಯಾವ ಹೌಸಸ್ ಏನೇನ್ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಡೀಟೇಲ್
ಅದಾದ್ಮೇಲೆ ಮ್ಯಾರೇಜಸ್ಗೆ ಅಂತಾನೆ ಡಿಲೇ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಥವಾ ಲವ್ ಮ್ಯಾರೇಜ್ ಆಗುತ್ತಾ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುತ್ತಾ, ಅದಾದ್ಮೇಲೆ ಡೈವರ್ಸ್ ಆಗುತ್ತಾ, ಯಾರಿಗೆ ಅಂತಾನೆ ಡೈವರ್ಸ್ ಆಗುತ್ತೆ, ಯಾರಿಗೆ ಅಂತಾನೆ ಡೈವರ್ಸ್ ಆಗಲ್ಲ, ಯಾರಿಗೆ ಕಮ್ಯುನಿಕೇಶನ್ ಅಂತಾನೆ ಗ್ಯಾಪ್ ಇರುತ್ತೆ, ಯಾರಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಅಂತಾನೆ ಯಾರ್ಯಾರಿಗೆ ಇರುತ್ತೆ ಆ ರೀತಿ. ಅದಾದ್ಮೇಲೆ ಯಾರ್ಯಾರಿಗೆ ಎರಡೆರಡು ಅಂತಾನೆ ಮ್ಯಾರೇಜಸ್ ಆಗಿರುತ್ತೆ ಬಟ್ ಏನಂತಾನೆ ತೋರಿಸ್ಕೊಂತಾರಲ್ಲ ಅಂತದ್ದು, ಅದೆಲ್ಲಾನು ಕೂಡ ಅದ್ರ ಜೊತೆಗೆ ಜಾಬ್ಸ್ ಅಲ್ಲಿ ಜಾಬ್ ಅಂತಾನೆ ಫಾರಿನ್ ಜಾಬ್ ಆಗುತ್ತಾ, ಇಂಡಿಯನ್ ಜಾಬ್ಸ್ ಆಗುತ್ತಾ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅಂತಾನೆ ಹೋಗಿ ಜಾಬ್ ಮಾಡ್ಬೇಕಾ, ಅಥವಾ ಇರೋ ಹತ್ರನೇ ಅಂತಾನೆ ಜಾಬ್ ಮಾಡಿದ್ರೆ ಬೆಟರ್ ಆಗಿರುತ್ತಾ, ಯಾವ ಜಾಬ್ ಅಂತಾನೆ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಪ್ರೋಗ್ರೆಸ್ ಇರುತ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ಬೆನಿಫಿಟ್ ಬರುತ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ಬೆನಿಫಿಟ್ ಬರೋದು ಬೇರೆ, ಪ್ರೋಗ್ರೆಸ್ ಬರೋದು ಬೇರೆ, ಆ ರೀತಿ ಅಂತಾನೆ ನಾವು ನೋಡ್ತೀವಿ. ಕ್ಯಾಶ್ ಫ್ಲೋ ಯಾವಾಗ ಅಂತಾನೆ ಜಾಸ್ತಿ ಬರುತ್ತೆ, ಯಾವಾಗೆಲ್ಲ ಕ್ಯಾಶ್ ಫ್ಲೋಸ್ ಅಂತಾನೆ ಕಮ್ಮಿ ಆಗುತ್ತೆ, ಈ ರೀತಿ. ಇದಾದ್ಮೇಲೆ ಚೈಲ್ಡ್ ಬರ್ತ್ ಇರ್ಬೋದು, ಚೈಲ್ಡ್ ಬರ್ತ್ ಅಂತಾನೆ ಆಗೋದಕ್ಕೆ ಯಾವ್ಯಾವ ಅಂತಾನೆ ಹೌಸಸ್ ಅಂತಾನೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಹೌಸ್ ಮುಖಾಂತರ ಅಂತಾನೆ ನಮ್ಗೆ ಏನು ಸಿಗುತ್ತೆ ಅದು. ಅದಾದ್ಮೇಲೆ ಚೈಲ್ಡ್ ಬರ್ತ್ ಅಂತಾನೆ ಪ್ರಾಬ್ಲಮ್ಸ್ ಏನಿರುತ್ತೆ, ಆ ಪ್ರಾಬ್ಲಮ್ಸ್ಗೆ ರೆಮಿಡೀಸ್ ಅಂತಾನೆ ಯಾವ ರೀತಿ ಮಾಡ್ಕೋಬೇಕು, ಇದು ಕೂಡ ಅಂತಾನೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟು ಜೊತೆಗೆ ಅಂತಾನೆ ಫಾರಿನ್ ಅಂತಾನೆ ಹೋಗ್ಬೇಕಾದ್ರೆ ಫಾರಿನ್ ನಂಬರ್ಸ್ ಯಾವ್ದು ಅಂತಾನೆ ಇರಬೇಕು, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟು ಕೂಡ ಅಂತಾನೆ ಇರುತ್ತೆ. ನೇಮ್ದು ಕೂಡ ಅಂತಾನೆ ಇನ್ಕ್ಲೂಡ್ ಮಾಡ್ತಾ ಇರೋದ್ರಿಂದ, ನೇಮು ಮತ್ತೆ ಲಗ್ನ ಕುಂಡಲಿ ಎಲ್ಲಾನು ಕೂಡ ಅಂತಾನೆ ಇನ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಅಂತಾನೆ ಜಾಸ್ತಿ ದಿನನೇ ಹೋಗುತ್ತೆ, ಹಂಗಾಗಿ ಸ್ವಲ್ಪ ಫೀಸ್ ಅಂತಾನೆ ಜಾಸ್ತಿನೇ ಇರುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಅಂತಾನೆ ಹೈಯರ್ ವ್ಯಾಲ್ಯೂ ಯಾರು ಅಂತಾನೆ ಕಲ್ಸ್ಕೊಡ್ದೇ ಇರುವಂತದ್ದು, ಆಯ್ತಾ. ನೀವೇನ್ ಕಲ್ತ್ಕೊಂಡ್ರೆ ಯು ವಿಲ್ ಬಿ ಬಿಕಮ್ ಅಂತಾನೆ ಪ್ರೊಫೆಷನಲ್ ಅಂತಾನೆ ನೇಮ್ ಅಂತಾನೆ ಇಟ್ಕೊಡೋದಕ್ಕೆ ನೀವೇ ಅಂತಾನೆ ಪ್ರೊಫೆಷನಲಿ ಆಗ್ಬೋದು. ಅದ್ರ ಜೊತೆಗೆ ನಿಮ್ಮ ಒಂದು ನೇಮು ನಿಮ್ಮ ಮನೆಯಲ್ಲಿರೋದೆಲ್ಲಾನು ಕೂಡ ಚೆಕ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿರೋದೆಲ್ಲಾನು ಯಾವ ರೀತಿ ಅಂತಾನೆ ಚೇಂಜ್ ಮಾಡಿದ್ರೆ ಬೆಟರ್ ಬರುತ್ತೆ. ಅವರ ಒಂದು ಲೈಫ್ ಅಂತಾನೆ ಚೇಂಜ್ ಆಗ್ಬಿಟ್ರೆ ನಿಮ್ಮ ಒಂದು ಲೈಫ್ ಅಂತಾನೆ ಚೇಂಜ್ ಆದ್ರೂ ಕೂಡ ಇರೋ ಜಾಬ್ ಅಲ್ಲಿ ಅಂತಾನೆ ಪ್ರೋಗ್ರೆಸ್ ತಗೋಬಹುದು, ಇರೋ ಬಿಸ್ನೆಸ್ ಅಲ್ಲಿ ಅಂತಾನೆ ಪ್ರೋಗ್ರೆಸ್ ತಗೋಬಹುದು. ಆ ರೀತಿ ಅಂತಾನೆ ಒಂದು ಕೋರ್ಸ್ ಇದು, ಆಯ್ತಾ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗಿ, ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸ್ಕೊಡಂಗಿದೆ ತಿಳಿಸ್ಕೊಡಿ. ಯಾಕಂದ್ರೆ ಈ ಒಂದು ಕೋರ್ಸ್ನ ನಿಮ್ಗೆ ಇಲ್ಲಿ ಸಿಗುವಂತದ್ದು ಎಲ್ಲೂ ಕೂಡ ಅಂತಾನೆ ಸಿಗಲ್ಲ. ಇಲ್ಲಿಗೆ ಈ ಒಂದು ಕೋರ್ಸ್ ಈ ಒಂದು ಕ್ಲಾಸ್ ಅಂತಾನೆ ಎಂಡ್ ಮಾಡ್ತಾ ಇದೀವಿ. ನೀವೆಲ್ಲ ಬಂದು ಜಾಯಿನ್ ಆಗೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ವತಿಯಿಂದ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸಿ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭ ದಿನ, ಶುಭ ರಾತ್ರಿ ಎಲ್ಲರೂ. ಥ್ಯಾಂಕ್ ಯು ಸರ್.